ಹಸುವಿಲ್ಲ, ಸಾಯಂಕಾಲ ಊಟ ಮಾಡ್ತೀವಿ ಬಿಡಮ್ಮ. ಅಯ್ಯೋ ಪಾಪ. ನೋಡಿ ಅತ್ತೆ, ಈ ಮನೇಲಿ ಒಬ್ಬರೇ ದುಡ್ದು ತಂದು ಹಾಕೋದು, ಸಂಸಾರ ನಡೆಸೋದು ಸಾಧ್ಯ ಇಲ್ಲ. ನಿಮ್ಮ ಮಗನಿಗೆ ಹೇಳಿ ಅಲ್ಲೇ ಇಲ್ಲೇ ತಿರುಗಾಡೋ ಬದಲಾಗಿ, ಬಿಟ್ಟಿಕೊಳ್ಳೋಣ ತಿನ್ನೋ ಬದಲಾಗಿ ಸಂಪಾದನೆ ಮಾಡಿ ಈ ಮನೆಗೆ ತಂದಾಕ ಕೇಳಿ. ಆಗ ಎಲ್ಲ ಸರಿಯಾಗತ್ತೆ. ಅಂದ್ರೆ ನಿನ್ ಮಾತಾಡೋ ಮಾಕೆ ನನ್ನ ಮಗ ಮನ್ಸ್ಕೊಂಡು ಊಟ ಹಾಕಕ್ಕೆ ಲೇ, ನೀನು ಒಬ್ಳೆ ಹೆಣ್ಣೇನೆ. ಊಟ ಹಾಕಿದಲ್ಲ ಕಿತ್ಕೊಂಡ್ರೆ ನಿನಗೆ ಏನು ಆಗಲ್ಲ. ನನಗೇನಾದ್ರೂ ಬಂದ್ರೆ ಕರ್ಮ ಅದು ಇದು ನನಗೆ ಬರ್ಲೆ ಬಿಡಿ. ಅಮ್ಮ, ನೀನ್ ಯಾಕಮ್ಮ ಹೇಳ್ತೀಯ? ಮತ್ತೆ ಹೇಳಿದ್ರೆ ನಿಜ ಇರ್ತಾನೆ. ಅಣ್ಣ ಒಮ್ಮೆ ದುಡಿದಿಂದ ಈ ಮನೆ ಬಡ್ಡಿ ಸಾಕಾಗಲ್ಲಮ್ಮ. ನೋಡಮ್ಮ, ಮತ್ತೆ ಹೇಳಿದ್ರು ಅಂತ ಊಟ ಬಿಡ್ಲಿಲ್ಲ ನೋಡಲ್ಲಿ, ಅಂದಲ್ಲಿ ಕೂದಿತ್ತು. ಅದಕ್ಕೆ ಈ ಅಮ್ಮನ ಹತ್ರನೇ ಸುಳ್ಳು ನನ್ನ ಹತ್ರ ನನ್ನ ಮುಖ ನೋಡಿ ಮಾತಾಡು. ಅಂತಲ್ಲಿ ಕೂತು ಬಿದ್ದಿತ್ತು ಅಂತ ಸುಳ್ಳು ಇದೆಯಾ ನನ್ನ ಹತ್ರನೇ? ಯಾಕೋ ನನ್ನ ಕೆಲ್ಸಕ್ಕೆ ಹೋಗ್ಬೇಕು? ಈ ಮನೆಯಲ್ಲಿ ಏನೋ ಕಮ್ಮಿ ಆಗಿದೆ ಅಂತದ್ದು. ನೀವಾಗಿದ್ದದು ಹೊರಗಡೆ ಹೋಗಿ ಕೆಲ್ಸಕ್ಕೆ ಹೋಗ್ತಿರ್ಲಿಲ್ಲ. ಮನೆಯಲ್ಲಿರೋ ವ್ಯವಹಾರನ್ನೇ ನೋಡ್ಕೊಂಡು ಇರ್ತಿದ್ದೆ. ಈಗ ಅವಳು ಕೆಲ್ಸಕ್ಕೆ ಹೋಗು ಅಂತ ಹೇಳಿದ ತಕ್ಷಣ ನೀನೆಲ್ಲೋ ಹೊರಗಡೆ ಹೋಗಿ ಕೆಲ್ಸಕ್ಕೆ ಹೋಗ್ತೀಯ? ಸುಂದ್ರ, ಬೇಡ ಕಣೋ, ಬೇಡ. ನೀನು ಹೊರಗಡೆ ಹೋಗಿ ಕೆಲಸ ಮಾಡೋದು ಬೇಡ. ನೀನಿಲ್ಲೇ ಮನೆಯಲ್ಲೇ ಏನಾದ್ರೂ ಕೆಲಸ ನೋಡ್ಕೊಂಡು ಇಟ್ಬಿಡು. ಮನೆ ವ್ಯವಹಾರನ ನೀನೇ ನೋಡ್ಕೊತಿದ್ಯ. ಒಮ್ಮೆ ಹಾಗೆ ಈಗ ನೋಡ್ಕೊ. ನೀನು ಹೊರಗಡೆ ಹೋಗಿ ಕೆಲಸ ಮಾಡೋದು ನನಗೆ ಯಾಕೋ ಸರಿ ಕಾಣ್ತಿಲ್ಲ ಕಣೋ, ಸರಿ ಕಾಣ್ತಿಲ್ಲ. ಯಾಕಮ್ಮ ಸರಿಯಾಗಿ ಕಾಣಿಸ್ತಾ ಇಲ್ಲ? ನಾವು ಹೊರಗಡೆ ದುಡಿಯೋದಿಲ್ವಾ? ನನಗೇನು ಆಗ್ತಿರೋದು? ಆ ಸುಂದರಿಗೆ ಏನಾಗುತ್ತೆ? ಶಂಕರ, ಅಷ್ಟಿಲ್ಲದೆ ಹೇಳ್ತಾರಮ್ಮ ಹಿರಿಯರು. ಕಿವಿ ಕಿತ್ತು ಕಿರಿಮಗನ ಮೇಲೆ ಆಸೆ ಹೋಗಲ್ವಂತೆ ತಾಯಂದಿರಿಗೆ. ಅದು ನಿಜ ಕಣಮ್ಮ. ಲೋ ಶಂಕರ, ನೀನು ಹಾಳಾಗಿ ಮಾತಾಡ್ತೀಯೋ? ನಿನ್ನ ಹೆಂಡತಿ ಏನ್ ಹೇಳ್ತಾಳ ಅಂತ ನಿನಗೆ ವೇದ ವಾಕ್ಯನ. ಇಷ್ಟಕ್ಕೂ ಅವಳು ಹೊರಗಡೆ ಹೋಗಿ ಕೆಲಸ ಮಾಡುವಂಥದ್ದು ನಮ್ಮಲ್ಲಿ ಏನೋ ಕಮ್ಮಿ ಆಗಿದೆ, ಏನೋ ಕಮ್ಮಿ ಆಗಿದೆ. ಏನು? ಕುಳಿತು ಅವನಿಗೆ ಕುಡಿಕೆ ಹಣ ಕೊಟ್ಟರು ಸಾಲವಂತೆ. ಅದು ನಿಮಗೆ ತಿಳಿದಿರಲಿ ಅಮ್ಮ. ಆದ್ರೂ ನೀವು ಒಂದ್ ಕಣ್ಣು ಬೆಣ್ಣ, ಒಂದ್ ಕಣ್ಣು ಸುಣ್ಣ. ಯಾಕಮ್ಮ ಈ ರೀತಿ ಏನ್ ನಡೀತಾ ಇದೆ ಮನೇಲಿ? ಹೇಳಮ್ಮ, ಹೇಳು. ಈ ಮಾತಾಡಕ್ಕೆ ನಿಂಗೆ ಏನಾದ್ರು ಮನ್ಸೋತನ? ಅಮ್ಮ ರೀತಿ ಒಬ್ರಿಗೊಬ್ಬ ರೀತಿ ಮಾಡಿದ್ರೆ ನೀ ಬೆಳೆಗಾಗ್ತಿತ್ತ, ಕೆಲಸ ಚೆನ್ನಾಗಾಗ್ತಿತ್ತ, ಸಂಪಾದನೆ ಮಾಡೋದಾಗ್ತಿತ್ತ? ಇಲ್ಲ, ಇಷ್ಟಪಟ್ಟಿರೋ ಹೆಂಡತಿ ಅಂದ್ರೆ ನನ್ನ ಹತ್ರ ಪಡಿಗಾಗ್ತಿತ್ತ? ಯಾಕಣ್ಣ? ಯಾಕೆ ಹೆಂಡತಿ ಬರ್ತಿದಂಗೆ ಅಣ್ಣ ತಮ್ಮ, ತಂದೆ ತಾಯಿ, ಅಕ್ಕ ತಂಗಿಯರ ಸಂಬಂಧಗಳ ಬಗ್ಗೆ ವಾದಕ್ಕೆ ವಾದಕ್ಕಾಗತ್ತ? ಸುಂದ್ರ, ಮಾತಾಡ್ಲಿ ಬಿಡು, ಮಾತಾಡ್ಲಿ ಬಿಡು. ಲೋ ಶಂಕರ, ಯಾವತ್ತು ನನಗ ಆ ಮಗ ಹೆಚ್ಚು ಈ ಮಗ ಕಮ್ಮಿ ಅಂತ ಯಾವತ್ತು ಹೇಳಿರ್ಲಿಲ್ಲ.
ನಮ್ಮ ಮನೆ ಖರ್ಚು ಅದು ಇದು ಅಂತ ನಾ ಕಾಸು ಉಳಿಸ್ಬೋದಲ್ವಾ? ಅದು ಒಂದೇ ನಾವ್ ಎಷ್ಟು ದಿನ ಅಂತ ಒಟ್ಟಿಗೆ ಇರಕ್ಕಾಗುತ್ತಮ್ಮ? ಯಾವತ್ತಾದ್ರೂ ನಾವು ಬೇರೆ ಆಗ್ಲೇಬೇಕಲ್ಲಮ್ಮ? ಅವಾಗ ನೀ ಸುಂದರ ಕುಂತ ತಿನ್ನಕ್ಕಾಗುತ್ತಮ್ಮ? ಹೇಳು ಹೇಳಮ್ಮ ಹೇಳು. ಅಂದ್ರೆ ನೀವೇನೋ ಹೇಳ್ತಿರೋದು? ನೀವು ಬೇರೆ ಆಗ್ತೀರಾ ಅಂತೀರ? ನೀವ್ ಬೇಡ ಕಣ್ರು. ಲೋ ಶಂಕರ ಸುಂದ್ರ, ನೀವಿಬ್ರು ಬೇರೆ ಆಗೋದು ಬೇಡ ಕಣ್ರು. ಸೊಸೆ ಬಂದು ಕೆಲವೇ ದಿನಗಳಾಗಿದೆ, ಈಗ ಈ ರೀತಿ ಬೇರೆ ಬೇರೆ ಆಗ್ತಿದೆ. ಈ ಊರಿನ ಜನಗಳ ಮುಂದೆ ನಿಮ್ಮಪ್ಪ ತಲೆ ಎತ್ಕೊಂಡು ತಿರುಗ್ತಾರೆ ಅನ್ಕೊಂಡಿದೀಯೇನೋ? ಮನಕ್ಕೆ ಏನಾದ್ರೂ ಮಾಡ್ಕೊಂಡ್ಬಿಡ್ತಾರೆ ಕಣೋ. ಬೇಡ, ನೀವಿಬ್ರು ಬೇರೆ ಅಣ್ಣ ಅಪ್ಪ ದೇವ್ರೆ, ಈಗ ಇದನ್ನ ನೋಡೋದಕ್ಕೆ ನನ್ನನ್ನ ಬದುಕ್ಸಿದ್ಯೇನಪ್ಪ, ಬದುಕ್ಸಿದ್ಯಾ? ಅಮ್ಮ ಸಾರಿ ಅಮ್ಮ. ಅಣ್ಣ ಈ ಮಾತೇನು ಹೇಗೆ ಹೇಳ್ಬೇಕಂತೀರಣ್ಣ? ಹೇಳಮ್ಮ, ಮೇಲೆ ಹೇಳಮ್ಮ. ಅಣ್ಣನ ಮಾತು ಯಾಕಮ್ಮ ಮನಸ್ಸಿಗೆ ಸತ್ಯ? ಏನಾಗ್ಲಿ ಅಮ್ಮ, ಹುಟ್ಟುವಾಗ ಅಣ್ಣ ತಮ್ಮ, ಬೆಳೆಯುವಾಗ ದಹೆಯಲ್ಲೇನು ಗಾದೆ ಮಾತು ಎಲ್ಲಮ್ಮ ಸುಳ್ಳಾಗುತ್ತೆ. ದಾಯಾದಿ ವಸ್ತ್ರದ ಹಾಲು ಕೊಡಿಸ್ಲಿಲ್ಲ ಕಣೋ, ಕೊಡಿಸ್ಲಿಲ್ಲ ಕಣಪ್ಪ. ನಾನು ಅಮೃತನೇ ಕೊಡಿಸ್ದೆ ಕಣೋ, ಅಮೃತನೇ ಕೊಡಿಸಿದ್ದೀನಿ. ಅಣ್ಣ ಅಮ್ಮ ಸಾರಿ ಅಮ್ಮ, ಮನ್ಸು ಬೇಜಾರು ಮಾಡ್ಕೊಬೇಡ. ಏನೋ ನೋಡ್ತಾ ನೋಡಿ ಮಾತು ಹೇಳ್ದೆ, ಸಾರಿ ಅಮ್ಮ. ಈಗ ಅಮ್ಮ ಸಾರಿ ಅಮ್ಮ, ಸಾರಿ ಅಮ್ಮ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಅಮ್ಮ ಹೇಳ್ಬಿಟ್ಟು ಹೋಗ್ತಿದ್ಯಪ್ಪ. ಅಯ್ಯೋ, ಈ ಮಾತು ಏನಾದ್ರು ನಿಮ್ಮಪ್ಪ ಕೇಳಿಸ್ಕೊಂಡ್ರೆ ರುದ್ರ ತಾಂಡವನೇ ಆಡ್ಬಿಡ್ತಾರೆ ಸುಂದ್ರ, ರುದ್ರ ತಾಂಡವನೇ. ಅಮ್ಮ ಅಣ್ಣನ ಮಾತು ಯಾಕಮ್ಮ ಮನಸ್ಸಿಗೆ ಬಂದಿಲ್ಲ? ಅತ್ತೆ ಏನಂದಿರ್ತಾಳೆ, ಅವ್ನಿಗೆ ಬೇಜಾರು ಮಾಡ್ಬೇಕು ಅಂತ ಆ ರೀತಿ ಅಂದಿರ್ತಾನೆ. ಅದಕ್ಕೆ ಸರಿಯಮ್ಮ ಒಳಗಡೆ. ಅಯ್ಯೋ, ಏನು ನನಗೆ ಈ ಲೋಕನೇ ಕತ್ಲ ಕಟ್ಟಿದೆ. ತುಂಬು ಯೌವನನ ನೋಡ್ತಾ ಇದ್ರೆ ನನ್ನ ಕಾಮದ ಪಿತ್ತ ನತ್ತಿಗೇರಿ ನನ್ನ ಕಾಮುಕ ಹುಚ್ಚನನ್ನಾಗಿ ಮಾಡಿದ ಶೀಲ ಹುಚ್ಚನನ್ನಾಗಿ ಮಾಡಿದೆ. ಈ ನಿನ್ನ ಸುಂದರ ಪಳಪಳ ಹೊಳೆಯುತ್ತಿರುವ ಕಣ್ಣುಗಳು, ಸಂಪಿಗೆ ಹೂವಿನಂತಿರುವ ಈ ನಿನ್ನ ಮೂಗು, ತೊಂಡೆ ಹಣ್ಣಿನಂತಿರುವ ಈ ನಿನ್ನ ತುಟಿಗಳು, ಸೇಬಿನ ಹಣ್ಣಿನಂತಿರುವ ಈ ನಿನ್ನ ಕೆನ್ನೆ, ನಯ ನಾಜೂಕಾಗಿ ಬಳುಕಾಡ ಈ ನಿನ್ನ ಸೌಂದರ್ಯನ ನೋಡ್ತಾ ಇದ್ದೆ ನನ್ನ ಕಾಮದ ಪಿತ್ತ ನತ್ತಿಗೇರಿ ಕಾಮುಕ ಹುಚ್ಚನನ್ನಾಗಿ ಮಾಡಿದ ಶೀಲ ಹುಚ್ಚನನ್ನಾಗಿ ನನ್ನ ಕಣ್ಣಿಗೆ ನಿದ್ದೆ ಬರ್ತಾ ಇಲ್ಲ, ಹೊಟ್ಟೆಗೆ ಊಟ ಸೇರ್ತಾ ಇಲ್ಲ. ಕನಸಲ್ಲೂ ನೀನೇ ಮನಸ್ಸಲ್ಲೂ ನೀನೇ ತುಂಬಿಕೊಂಡು ನನ್ನ ಕಾಮುಕ ಹುಚ್ಚನನ್ನಾಗಿ ಮಾಡಿದ ಶೀಲ ಕಾಮುಕ ಹುಚ್ಚನಾಗಿದೆಯಾ ಮಾಡಿದ. ಈ ಒಂದು ಕ್ಷಣ ನೀನು ನನ್ನವಳಾದ್ರೆ
ಮೌನ ಮಾವ. ದಯವಿಟ್ಟು ನಿಮ್ಮ ಕೈ ಮುಗಿತಾ ಇದ್ದೀನಿ. ಆ ಕೆಟ್ಟ ದೃಷ್ಟಿಲಿ ಮಾತ್ರ ನೋಡ್ರಿ. ಅಲ್ಲ ಮಾವ, ನಿಮ್ಗೆ ಯಾಕೆ ಬಂದಿದ್ದ ಕೆಟ್ಟ ಜನ ಅಂತ? ದುರ್ಬುದ್ಧಿ ಅಲ್ಲ ಶೀಲ, ಒಳ್ಳೆಯ ಬುದ್ಧಿನೇ ಬಂದಿದೆ. ಅಕ್ಕನ ಮಗಳಾಗಿದ್ರೆ ಹೆಂಡತಿ ಆಗಿಲ್ಲ. ಕಾಮಕ್ಕೆ ಕಣ್ಣಿಲ್ಲ. ಬಾ ಶೀಲ, ಬಾ ಬಾ. ಹೆಂಡತಿ ಮಾವ, ನಾನು ನಿಮ್ಮ ಮಗಳು ಸಮಾನ ಆಗ್ಬೇಕು ಮಾವ. ದಯವಿಟ್ಟು ಈ ರೀತಿ ಮಾಡಬೇಡಿ ಮಾವ. ನೀನು ಮಗಳ ಅಲ್ಲ ಶೀಲ, ನನ್ನ ಕಣ್ಣಿಗೆ ಕಾಮದ ಗೊಂಬೆ ತರ ಕಾಣಿಸ್ತಾ ಇದೆಯಾ ಸಲ? ಬಾ ಹೇಳಿ, ಇದೇ ರೀತಿ ಮನೆ ಯಜಮಾನ ಮಗಳಂತ ಇರೋ ಸೊಸೆ ಮೇಲೆ ಕಣ್ಣು ಹಾಕಿದ್ರೆ ನನ್ನಂತ ಸೊಸೆ ಪಾಡಿ ಅಂತ ಹೇಳಿ ನಿಮ್ಮ ಕೈ ಮುಕ್ತು ಕೇಳ್ತಾ ಇದ್ದೀನಿ ನೋಡಿ. ಹೇಳಷ್ಟು ಹೇಳ್ತಾ ಇದ್ದೀನಿ, ಪದೇ ಪದೇ ಏನಾಗಿರ್ತಾಳೆ. ಇಲ್ಲ ಅಂದ್ರೆ ನಿಮ್ಮ ಪಾಲಿಗೆ ರಾಣ ಚಂಡಿಯಾಗಿ ನಿಮ್ಮ ಕತ್ತಿ ಹಿಡಿದು ಸಾಯಿಸ್ಬೇಕಾಗತ್ತೆ. ನೀನು ರಣಚಂಡಿ ಆದ್ರೆ ಇವನು ಉಗ್ರ ಮಗನೇ. ನಿನ್ನ ಕರ್ಣ ಬಗದು ಮಾರ ಹಾಕಂತಾನೆ ಹುಷಾರ್. ಸುತ್ತಿ ಬಳಸಿ ಅದು ಇದು ಅಂತ ಟೈಮ್ ವೇಸ್ಟ್ ಮಾಡಬೇಡ. ನನ್ನ ಮಗ ಅಂತೂ ನಿನ್ನ ನಾಯಿ ತರ ದೂರ ಇಟ್ಟಿದ್ದಾನೆ. ನೀನು ಕೂಡ ಗಂಡಿನ ಸ್ಪರ್ಶ ಕಾರಣ ಕಂಗಾಲಾಗಿದೆಯಾ? ಬಾ, ಇಂದು ಈ ಉಗ್ರಪ್ಪನನ್ನು ತಣಿಸಿದರೆ ನಿನ್ನ ಮೈ ಸಹ ತಂಪೇರುತ್ತದೆ. ನನಗೂ ಸಹ. ಬಾ ಶೀಲ, ಬಾ ಬಾ ಶೀಲ, ಬಾ ಶೀಲ, ಬಾ 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 ಶೀಲ, ಬಾ ಬಾ ಶೀಲ. ನೋಡಿ, ಒಳ್ಳೆ ಮಾತಿನ ಹೇಳ್ತಾ ಇದ್ದೀನಿ, ಮರ್ಯಾದೆಯಿಂದ ನನ್ನ ಬಿಟ್ಬಿಡಿ. ಇಲ್ಲ ಅಂದ್ರೆ ರಣ ಚಂಡಿಯಾಗಿ ಇದೇ ಚಾಪಿ ನಾಡಿನ ಚುಚ್ಚಬೇಕಾಗುತ್ತೆ. ಸೊಕ್ಕಿನ ಮಕ್ಕಳೇ, ನಾನು ಉಪ್ಪು ಖಾರ ತಿಂದು ತುಂಬಾ ದಿನಗಳಾಗಿದೆ. ಬಾರೇ ಬಾ 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 ಬಾರೇ ಬಾ ಬಾರೇ ಬಾ ಬಾರೇ ಬಾರೇ ಅಪ್ಪ. ನಿನ್ನ ಜನ್ಮಕ್ಕಿಷ್ಟು ನಿನ್ನ ಹೆಂಡತಿ ಕಾಮದ ಪಿತ್ತ ನೆತ್ತಿಗೆ ಹೇಳಿ ನೀವೇ ಬನ್ನಿ ಮಾವ ಅಂತ ನನ್ನ ಕೈ ಹಿಡಿದು ಎಳಿತಾ ಇದ್ದಾಳೆ ಕಣೋ, ಎಳಿತಾ ಇದ್ದಾಳೆ. ಅದು ಮಾವನೇ, ಅದು ಅವಳು ಮಾತು ನಂಬಳ ಕಣೋ, ಅವಳು ಮಾತು ನಂಬಳ. ಯಾರ ಮಾತ ನಂಬಬೇಕು, ಯಾರ ಮಾತ ನಂಬಬಾರದು ಅಂತ ನನಗೆ ಚೆನ್ನಾಗಿ ಗೊತ್ತು. ನೋಡಪ್ಪ, ಮಗಳ ಸಮಾನರಾದ ಸೊಸೆಯ ಮೇಲೆ ಕಾಮದ ಬಲೆ ಬೀಸಿದೆಯಲ್ಲ, ನಿನಗೆ ನಾಚಿಕೆ ಆಗಲ್ವಾ? ನೋಡಪ್ಪ, ಇವಳ ಮೇಲೆ ಬಲಾತ್ಕಾರ ಮಾಡುವಾಗ ನಿನ್ನ ಮಗಳು ನನ್ನ ತಂಗಿ ಶೀಲಾ ದೀಪ ನೆನಪಾಗ್ಲಿಲ್ವಾ? ಅಪ್ಪ, ನಾವು ಮನುಷ್ಯರೇ, ಕಾಡು ಪ್ರಾಣಿಗಳಲ್ಲ. ತಾಯಿ, ಮಗಳು, ಅಕ್ಕ, ತಂಗೆ, ಚಿಕ್ಕಮ್ಮ, ದೊಡ್ಡಮ್ಮ, ಅತ್ತೆ, ಸೊಸೆ ಇವರಿಗೆಲ್ಲ ಅವರದೇ ಆದ ಸ್ಥಾನಮಾನವಿದೆ ಅಪ್ಪ. ಇವತ್ತು ನಾನು ಇಲ್ಲಿಗೆ ಬರಲಿಲ್ಲ ಅಂದಿದ್ರೆ ನನ್ನ ಮುದ್ದು ಹೆಂಡತಿ ಕತೆನ ಇವಳೆಲ್ಲ ನಿನ್ ತಲೆ ಕೆಡಿಸಿ ತನ್ನ ಕಡೆ ಶಾಕಡಕ್ ಮಾಡ್ತಾ ಕಣೋ. ಇವಳು ಮಾತು ನಂಬೇಡ ಕಣೋ. ಇವಳಿಂದ ನಮ್ಗೇನು ಲಾಭ? ಬುದ್ಧಿಂದ ತಿಂದು ಸಿಪ್ಪೆ ಬಿಸಾಕೋದ್ ಬಿಟ್ಟು ನನ್ನ ಮುದ್ದಿನ ಮನೆಯಲ್ಲಿ ಅದು ಇದು ಒಂದು ಕಥೆ ಹೇಳ್ತಾ ಇದ್ದೆ. ಹೋಗಿ ಕೆಲಸನೆಲ್ಲ ಹೋಗಿ. ನೋಡಿ, ನನ್ನಿಂದ ಈ ಸಂಸಾರದಲ್ಲಿ ಕೆಡುಕುಂಟಾಗೋದು ಚೆನ್ನಾಗಿರಲ್ಲ.
ನಿಮ್ಮ ಕೈ ಮುಗಿದು ಕೇಳ್ತಾ ಇದ್ದೀನಿ, ನೀವಿಬ್ರು ಜಗಳ ಮಾಡ್ಬೇಡ್ರಿ. ನೀನು ಸುಮ್ಮನಿರು ಶೀಲಾ. ನೋಡಪ್ಪ, ನಮಗೆ ಇವಳ ತಂದೆ ತಾಯಿ ಮೇಲೆ ದ್ವೇಷ, ಇವರಿಗೆ ಯಾಕೆ ಶಿಕ್ಷೆ? ತಪ್ಪಾಯ್ತು ಅಂತ ಕ್ಷಮೆ ಕೇಳಿ, ಇಲ್ಲ ಅಂದ್ರೆ ಮನೆ ಬಿಟ್ಟು ಹೊರಡುವೆನು. ಮಗನೇ, ನನ್ನನ್ನೇ ಕ್ಷಮೆ ಕೇಳಿಸ್ತೀಯ? ಕಾಯ ವಾಸಿ ಕದ್ದ ಕಾಲು ಕಟ್ಬೇಕು. ಅಮ್ಮ ಶೀಲಾ, ನನ್ನನ್ನು ಕ್ಷಮಿಸ್ಬಿಡ. ನನ್ನನ್ನು ನಾನೇ ಒಂದು ಕ್ಷಣ ಮರ್ತ್ಬಿಟ್ನಮ್ಮ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ತಾಯೇ. ಬೇಡ ಬಾಬಾ, ಬೇಡ. ಎಷ್ಟೇ ಆದ್ರೂ ನೀವು ದೊಡ್ಡವರು, ದಯವಿಟ್ಟು ಕ್ಷಮೆ ಕೇಳ್ಬೇಡಿ. ನಿಮ್ಮ ತಪ್ಪು ನಿಮ್ಗೆ ಅರಿವಾಗಿದೆಯಲ್ಲ, ಅಷ್ಟೇ ಸಾಕು ಬಾವ. ದೇವ್ರೆ, ಬೆಟ್ಟದಂತ ಬಂದ ಪ್ರಾಬ್ಲಮ್ಮು ತುಂಬಾ ಈಸಿಯಾಗಿ ಎಲ್ಲ ಮಾವ ತುಂಬಾ ಒಳ್ಳೆಯವರಾಗೋದ್ರು. ಅಪ್ಪ ಅಮ್ಮ, ನೀವ್ ಹೇಳಿದ್ರಿ ನನ್ನ ಗಂಡ ಕಲ್ ಮನಸ್ಸು ಅಂತ ನಾವು ಇವಾಗ ಮಾಡೇ ಮಾಡ್ತೀವಿ ಅಂತ ಹೇಳಿದ್ರಿ. ಇವತ್ ಮಾಡಿದ್ದೀನಪ್ಪ, ಮಾಡಿದ್ದೀನಿ. ನಿನ್ನ ಮಗಳು ಇವತ್ತು ತನ್ನ ಗಂಡನ ಮನಸ್ಸನ್ನ ಗೆದ್ದಿದ್ದಾಳಪ್ಪ, ಗೆದ್ದಿದ್ದಾಳೆ. ನನ್ನನ್ನ ಕ್ಷಮೆ ಕೇಳಿಸ್ತೀಯ? ನಿನ್ನ ಗಂಡನ್ನ ಅವಳ ಅಪ್ಪ ಅಮ್ಮನಿಗೆ ಎಲ್ಲಿ ಯಾವ ರೀತಿ ಗುಂಡ ಹೊಡಿಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಕುಂಟ ಈ ಪಾರ್ಕ್ನಾಗ ಸೀರೆ, ಲಂಗ, ದಾವಣಿ, ನೈಟಿ ಇವೆಲ್ಲ ಗಾಳಿ ಬೀಸ್ತಾ ಇದ್ರೆ ಜೀವಕ್ಕೆ ತಂಪು ಕಂಡ ತಂಪು. ನೋಡ್ರಿ, ವಯಸ್ಸು 90 ಆಗದೆ, ಇನ್ನು ಮರಾತು ಮಾತ್ರ ಗುಡ್ಡಿಲ್ಲ. ಈ ವಯಸ್ಸ ಹಿಂಗೆ ಗುಡ್ಡಿ ಮಂಗ ನಮ್ಮ ವಯಸ್ಸಲ್ಲಿದ್ದಾಗ ಯಾವ ಹಸಿ ಮರನೂ ಗುಡ್ಡಿಲ್ಲ ಅನ್ನೋದ ಚಕ್ ನೆನಪು ಕೊನೆ ಏನಾದ್ರು ಗುಡ್ತಾ ಇರೋದು ಏನಿಲ್ಲ ದಣಿ. ನೀವು ಲಂಗ, ದಾವಣಿ, ಸೀರೆ ಅಂದ್ಮೇಲೆ ನನಗೊಂದು ಜಪ್ತಿ ಗೊತ್ತು. ಏನು? ನಮ್ಮ ಅತ್ತೆ ಮಗಳದು ಬರೀ ತೊಡೆ. ಅತ್ತೆ ಮಗಳದು ಬರೀ ತೊಡೆನ? ಹೆಂಗಿದ್ದಾಳ ನಿಮ್ಮ ಅತ್ತೆ ಮಗಳು? ಕಪ್ಪಿದಾಳೋ ಇಲ್ಲ ಕೆಂಪಿದಾಳೋ? ಅದ್ಯಾಕಣಿ ನಮ್ಮ ಅತ್ತೆ ಮಗಳದು ಬರೀ ತೊಡೆ ಅಂದ್ರೆ ನಸ ನಸ ಮೂಲ ಮೂಲ ಅಂದ್ರೆ ಅದೇನೋ ಅಂತಾರಲ್ಲ, ಇಷ್ಟೆಲ್ಲ ಕೇಕ ತಂದ್ಬಿಟ್ಟು ಅದ್ರ ಮೇಲೆ 3 ಮೂಂಬತ್ತಿ ಮಾಡ್ಬಿಟ್ಟು ಉರುಪ್ತಾ 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 ಯಾಕೆ ಮೋಸುಡಿ ನೀವು ಅಂತ ಅದು. ಅಯ್ಯೋ ಮಂಕೆ, ಅದು ಹ್ಯಾಪಿ ಬರ್ತ್ಡೇ ಅಂತ ಕಣೋ ಮುಂಗ್ ನನ್ ಮಗನೇ. ಅದು ಯಾವ ಬೋಸುಡಿ ಅಂದೆ ಅಲ್ಲ, ಅದು ಹ್ಯಾಪಿ ಬರ್ತ್ಡೇ ಟು ಯು ಅಂತ ಕಣೋ ಮುಂಗ್ ನನ್ ಮಗನೇ. ಅದೇ ನಿಮ್ ಮತ್ತೆ ಮಗಳು ಬರೀ ತೊಡೆ ಆದ್ರೆ ನಾನೇನ್ ಮಾಡ್ಲಿ? ಅದಕ್ಕೆ ದಣಿ ನಾಚಿಕೆ ಇಲ್ವಾ ನಿನ್ಗೆ? ನಮ್ ಕೃಷ್ಣನ ಗುಳ್ಳಂತಕ್ ಹೋಗಿ ಮುಗಿಸ್ಕೊಂಡ್ ಬಾ. ಹಂಗಲ್ಲ ದಣಿ, ನಾನ್ ಕೇಳಿದ್ದು ಇದಕ್ಕಲ್ಲ, 7,000 ರೂಪಾಯಿ ಬೇಕಾಗಿತ್ತು ಅಂತ. ಯಾಕಲ ನಿಮ್ ಮತ್ತೆ ಮಗಳು 2,000 ಇವ ಕೊಡಿಸ್ತೇನು? ಅಲ್ಲ ದಣಿ,
ಅಂತಾರಲ್ಲ, ಕೆಳಗಿಂದ ಒಂದ್ ಸಿಗಿಸ್ಕೊಂಡು ಮೇಲಿಂದ ಒಂದ್ ಸಿಗಿಸ್ಕೊಂಡು ಗೊತ್ತಿರಲ್ಲ ದಣಿ ಜಾಡಿದಾರ ತಕ್ಕೊಡುವ ಅಂತ. ಅಯ್ಯೋ ಮಂಗೆ, ಜಾಡಿದಾರ ಅಲ್ಲ ಗಂಡ, ಅದು ಲಾಡಿದಾರ ಕಟ್ಕೊಂಡ್ ನಮ್ಮ ಅತ್ತೆ ಮಗಳು ಏನ್ ಬೈಲುವಾನ ಚಕ್ಕಂದ ಆಡಳ. ಅದನ್ನೇ ಗಣಿ ನಾನು ಹೇಳದ್ದು, ಮೇಲಿಂದ ಹಾಕಿ ಕೆಳಗಿಂದ ಎತ್ಕೊಂಡು ಸಿಗಾಕಲ್ಲ ಗಣಿ ಅದು. ಅಯ್ಯೋ ಬೇವರ್ಸಿ, ಅದು ಲಾಡಿದಾರನೂ ಅಲ್ಲ, ಜಾಡಿದಾರನೂ ಅಲ್ಲ, ಚೂಡಿದಾರ ಗಂಡ. ಅದೇ ನಾನೇ ಕರ್ಕೊಡ್ತೀನಿ. ನಿಮ್ಮ ಅತ್ತೆ ಮಗಳಿಗೆ ಹಾಕಿಸ್ಕೊಂಡು ನಮ್ ತೋಟದ ಮನೆಗೆ ಕರ್ಕೊಂಡು ಬರ್ತಾಳೆ, ಊಟ ಮಾಡ್ಕೊಂಡು ಹೋಗ್ಲಿ ಅಂತ ಕರ್ಕೊಂಡು ಬರೋದ್ಲಾ? ನಾನು ನಮ್ಮ ಅತ್ತೆ ಮಗಳ ತೋಟದ ಮನೆಗೆ ನೀವು ನೋಡಿದ್ರಿ ಹಸಿ ಮರ ಸಿಕ್ಕುತ್ತೆ ಒಂದೇ ಸತಿ ನೆಗದು ಹಿಡ್ಕೊಂಡ್ಬಿಡುವ ಅಂತ ಈ ಸವಾಲ್ ಬಂದು ಬೇಡಪ್ಪ. ಅದ್ಯಾಕ್ಲೆ ಹಾಗಂತ ಇದೆಯಾ? ನೀವು ನಮ್ಮ ಬಾಡು ಬಳ್ಳೆ ಇಟ್ಕೊಂಡು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗ್ಲಿ ಅಂದ್ರೆ ನಿಂದೇ ಇಲ್ಲ ಕ್ಯಾಸ ಅಲ್ಲ ದಣಿ ದೋಸೆ. ನಮ್ಮ ಅತ್ತೆ ಮಗಳ ನಿಮ್ಮ ಹತ್ರ ಕರ್ಕೊಂಡ್ ಬರುದು, ಅವಳಿಗೆ ನೀವೇ ಉಣ್ಣಿಸ್ತೀರೋ, ನೀವು ಅವಳಿಗೆ ಉಣ್ಣಿಸ್ತೀರೋ. ಈ ಸವಾಸ ಬೇಡಪ್ಪ. ಚಕ್ಕೋದಾಲೆ ನಾವು ಸೇವು ಇದು ತುಳಸಿ ಹೊಟ್ಟೆ ಕಡಿಯ ನೋಡ್ತಾ ಇದ್ರೆ ಯಾವ ಕಡೆಯಿಂದ ತಿನ್ನಿಸ್ಬೇಕು ಅನ್ನುತ್ತೆ ಕಣ್ಣ ಆಗುಂಟ. ಅನ್ನಿಸ್ತದೆ ಎಲ್ಲಿವರೆಗೂ? ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ. ಆಮೇಲೆ ಆಗ್ತಿದ್ದಂಗೆ 1 ತಡ್ಕಡ್ಕಂಡೆ ಕೂತ್ಕೋಬೇಕಿದು. ಹಂಗೇಳೋ ಸಿಂಗಾರಿ ಕುಂಟ ಅಲ್ಲ ಗಣಿ, ಒಯ್ ಕುಂಟ. ತಿನ್ನೇ ಅಂತೀನಿ ಬಿಡ. ಈ ಕರಿಮಣಿ ಗಿರ್ಗಿಡ್ಲಿ ಏನು ಅಂದ್ರೆ ಚಪ್ಪಾಳೆ ತಡ್ತಾ ಇದೆಯಾ ನನ್ ಮಗನೇ? ನಡೀಲ ಮನೆ ಕಡೆ ಏನು ಎತ್ತ ಅಂತ ನೋಡು. ಈ ಸಿಂಗಾರಿನ ನಾನು ವಿಚಾರಿಸ್ಕೊಂಡು ಬರ್ತೀನಿ. ನೀವೇ ಮನೆ ಕಡೆ ಹೋಗಿ, ಹಾ. ಇಲ್ಲಿ ಬೇಕಾದ್ರೆ ವೈಕುಂಠನೇ ವಿಚಾರಿಸ್ಕೊಳ್ಳಿ. ವೈಕುಂಠನ ನೋಡ್ತಾ ಇದ್ರೆ ಮುತ್ತಿಕ್ಬೇಕು ಅನ್ಸುತ್ತಾ ಸಿಂಗಾರಿ? ಆ ಮುಸುಡಿಗೆ ಮುತ್ ಕೊಡೋದ? ಇವನಿಗೆ ಮುತ್ ಕೊಟ್ಟೋಳ್ ಕತೆ ಶ್ರೀಮದ್ ರಮಾರಮಣ ಮಗನೇ, ಈಗ ತಟ್ಟಿ ನೋಡು ಚಪ್ಪಾಳೆ. ದಣಿ ಈ ಮಲ್ಗೋಬ ಮೈಸೂರು ಮಾವನ ಹೆಣ್ಣಿಗೆ ಚಾನೆ ದಿಮಾಕು. ನನ್ಗೆ ಇನ್ನೊಂದ್ ಕೀತ ಚಿಮ್ಲಿಗೆ ಹೋಗಾಗ್ಲು, ಚಿಕ್ಕಳ್ಕುಣಿಗೆ ಹೋಗಾಗ್ಲು, ಇಲ್ಲೇನಾರ ಸಂತ ಮಾಡಕ್ ಹೋಗುವಾಗ ಸಿಕ್ಕಿಬಿಟ್ರೆ ಅಥವಾ ಮಾಡ್ಬಿಡ್ತೀನಿ. ಮಾಡ್ಬಿಡ್ತೀಯ ಅದು ಬಿಟ್ಬಿಡ್ತೀನಿ ನಾನು. ಏನದು? ನೋಡು, ನನ್ ತಂಟೆಗ್ ಬಂದ್ರೆ ಇದೆಲ್ಲ ಚೆನ್ನಾಗಿರೋದಿಲ್ಲ. ಬಾಯಿ ಮುಚ್ಕೊಂಡು ನಿನ್ ಕೆಲ್ಸ ಎಷ್ಟೈತೆ ಅಷ್ಟೇ ನೋಡ್ಕೊಂಡ್ರೆ ಸರಿ. ಇನ್ನೊಂದಪ್ಪ ನನ್ ಸುದ್ದಿ ಕೇಳಿದ್ರು ಬಂದ್ರೆ ಕಿತ್ತು ಕೈ ಕೊಟ್ಬಿಡ್ತೀನಿ. ಮತ್ತೆ ದಣಿ ನೀವ್ ಇತ್ಕೊಂಡು ಇವಳು ಕೇಳಿ ನನ್ನ ಹಿಂಗೆಲ್ಲ ಬೈತೀರ, ಇದು ನ್ಯಾಯವಾ? ಅತ್ತೆಗೊಂದ್ ಕಾಲ ಆದ್ರೆ ಸೊಸೆಗೊಂದ್ ಕಾಲು ಅಂತೆ, ಈ ಸತ್ತನ್ಗೂ ಒಂದ್ ಕಾಲ ಬಂದೇ ಬರ್ತದೆ. ನಾನು ಇನ್ನು ಬರ್ತೀನಿ, ಮುಂದುವರಿಸಿ. ಕಾಲು ಅಂತ ಓಡಿಸ್ಕೊಂಡು ಓಡಾಡ್ತಾ ಇದ್ರು. ಮಗನ್ಗೆ ಅದೇನ್ ಕಮ್ಮಿ ಆಗಿಲ್ಲ. ಅದು ಅಂದ್ರೆ ಏನಮ್ಮಿ ಸಿಂಗಾರಿ? ಅದು ಅಂದ್ರೆ ಏನು ಸಿಂಗಾರಿ? ಅಯ್ಯೋ ಅದೇ ಕಣ್ಣುದಿ ಬೇಡವಾ? ನಾ
ಕೇಳಿದ್ದು ಅವನ್ ವಿಷಯ ನಿನಗೆ ಯಾಕೆ? ಅದ್ ಸರಿ, ಏನಿವತ್ತು ಬಾಳ ನುಲಿತಾ ಇದ್ದೀರಲ್ಲ, ಏನ್ ಸಮಾಚಾರ? ಸಿಂಗಾರಿ ಸಿಂಗಾರಿ ಏನ್ 4 ಗಂಟೆ ಏರ್ಪಾಯ್ತಾ ನಿಮ್ಗೆ? ಮೇಲೆ ಹಂಗೆ ನೋಡು ಸಿಂಗಾರಿ, ಏನೋ ಸಮಾಚಾರ? ನಿನ್ನಂತ ಬೆಲ್ಲು ಸರ್ವತ್ತು ಹತ್ತ ಇದ್ರು ಕುಡಿದೇ ಇದ್ರೆ ಹೆಂಗಾದದು ಹೇಳು? ಅದಕ್ಕೆ ಅದು ನಮ್ಮೂರ್ ಜಬೂರ್ ಸಾಬಿ ಅವನಲ್ಲ, ಆ ಸಾಬಿ ತಾವು ಉಂಗ ಉಂಗ ಮುಲಾಮ್ ತರಿಸಿದೆ ನೋಡು, ಅದು ಪ್ರಭಾವನೆ ಇದು ಸಿಂಗಾರಿ. ಉಂಗ ಉಂಗ ಮುಲಾಮು ಖಂಡಿತ ಸೌರ್ಕೊಂಡ್ ಬಂದಿದ್ದೀರಿ. ಅದಕ್ಕೆ ಹಿಂಗ ಆಡ್ತಾ ಇದೀರಿ. ಎಲ್ಲಿ ಗಂಟ? 6 ಗಂಟೆ ಗಂಟ. ಆಮೇಲೆ ಏನ್ ಸೌರದೇನು ಎಲ್ಲ ಕಡ್ಕಂಡೆ ತಾನೇ ಮಾಡ್ಬೇಕು. ಏನ್ ಸಿಂಗಾರಿ ಕಳ್ಕೊಂತಾರ? ಅದ ಏನಿಲ್ಲ ಕಣಿ, ನಿಮಗೆ ಅಂತ ಬಿರಿಯಾನಿ ಕಟ್ಟಿಸ್ಕೊಂಡ್ ಬಂದಿದ್ದೆ, ನೀರ್ ತರದೆ ಮರ್ತ್ಬಿಟ್ಟೆ. ಅದಕ್ಕೇನೆ ಬಿರಿಯಾನಿನ ಅಲ್ಲಿ ಇಟ್ಟಿರ್ತೀನಿ, ಹುಷಾರಾಗಿ ನೋಡ್ಕೊಳ್ಳಿ. ನಾನು ನೀರ್ ತಗೋಬರ್ತೀನಿ. ನಾಯಿಗೆ ಬಂದ್ಬಿಟ್ಟದು ಇಟ್ಟವಳೆ ಇಲ್ಲೇ ಬಂದು ಕೂರ್ತಾಳೆ. ಆಗ ನಾನು ಬಂದು ಇಲ್ಲೇ ಬಂದು ನಾನು ಕೂರ್ಬೇಕು. ಅವಳು ಬರೋಕ್ ಹೋದ್ರೆ 3 ದಾಪ ಹಾಕಿ ನನ್ನ ಪರಾಕ್ರಮ ಏನು ಅಂತ ತೋರಿಸ್ತೀನಿ. ಆ 1 ಆ 2 ಆ 3 ಇದೇ ಸರಿಯಾದ ಜಾಗ. ಏನ್ ಸಿಂಗಾರಿ? ಅಲ್ಲ, ಬಿರಿಯಾನಿ ಹತ್ರ ನಿಂತ್ಕೊಳ್ಳಿ ಅಂತಂದ್ರೆ ಅತ್ತಗೊಂಡ್ ನಿಂತಿದ್ರಲ್ಲ, ನಾಯಿ ಬಂದು ಜಿತ್ತೋಗಿದ್ರೆ ಏನ್ ಮಾಡೋದು ಅಂತ ನೋಡುತ್ತೀನಿ ಬಿಡು ಸಿಂಗಾರಿ, ಅಲ್ಲಿ ನಿಂತ್ಕೊಂಡ್ಬಿಡ್ತೀರಿ. ನೋಡುತ್ತೀನಿ ಬಿಡು ಸಿಂಗಾರಿ. ತೋರಿಸಿ ಮತ್ತೆ ನೋಡ್ತೀನಿ. ಅದ್ ಹೆಂಗ್ ಓಡಿಸ್ತೀರ ನಾಯಿನ, ತೋರಿಸಿ ಮತ್ತೆ ನೋಡ್ತೀನಿ. ತೋರ್ಸೇ ಬಿಡ್ತೀನಿ ಸಿಂಗಾರಿ. ಇಷ್ಟೇ ನಿಮ್ ಕಥೆ ಅಂತ ಗೊತ್ತಾಯ್ತು. ಬನ್ನಿ, ನಿಮ್ಮನ್ನ ಕಟ್ಕೊಂಡು ಹೆಂಗಾಗೈತೆ ಜೀವನ ಅಂದ್ರೆ, ಫಸ್ಟ್ ನೈಟ್ ಹೋದಾಗ ಶಿವ ನನ್ ಕೈಲಿ ಆಗಲಕ್ಕಪ್ಪ ಅಂತ ಎದ್ದು ಓಡ್ ಬಂದ್ಬಿಡ್ತಾನಲ್ಲ. ಹೇಳ್ಬೇಡ ಸಿಂಗಾರಿ.
ನನ್ನ ರಾಜಕುಮಾರಿ ಸೊಗಸಾಗಿದೆ ಕಣ್ಣದ ಕಂಗಾಳಿ ಚಳಿ ತುಂಬಿದೆ ನನ್ನ ತೋಳದ ಬೆಳೆದು ನನ್ನ ಜೀವಕ್ಕೆ ನೀಡು ಸುಖವನ್ನು ಏನ್ ಮಾಡ್ಲಿ? ಹಾ, ಇದು ತಕ್ಕ ಸಮಯ. ಮುಳ್ಳನ್ನ ಮುಳ್ಳಿನಿಂದಲೇ ತೆಗೆದು ಈ ಮನೆನ ಸರ್ವನಾಶ ಮಾಡ್ತೀನಿ. ಯಾರನ್ನ ಸರ್ವನಾಶ ಮಾಡಕ್ಕಾಗಲ್ಲ, ಅಂತ ನಾನು ಅವಕಾಶನೂ ಕೊಡಲ್ಲ. ಅವಕಾಶ ನೀನು ಕೊಡ್ಬೇಕಾಗಿಲ್ಲ, ಆ ಅವಕಾಶ ತಾನಾಗೆ ಹುಡುಕಿಕೊಂಡು ಬರುತ್ತೆ ಅಲ್ವಾ ಮಿಸ್ಟರ್ ಮೈದುನ? ಅಲ್ಲ 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 ಮಾತಿಲ್ಲವೋ? ಈ ಹುಡುಗಾಟ ಸಾಕು. ತುಂಬ ಸಂಸಾರದಲ್ಲಿ ಸಾಬಳ ನಡ್ಕೊಂಡೋಗಿ ಹೆಣ್ಣು ಸಂಸಾರದ ಕಣ್ಣು, ಹುಟ್ಟಿದ ಮನಗೂ ಮೆಟ್ಟಿದ ಮನಗೂ ಕೀರ್ತಿ ತನ್ನಿ. ಅದನ್ನ ಬಿಟ್ಟು ಹುಚ್ಚುಚ್ಚ ಮಾಡೋ ಬಗ್ಗೆ ನಿಮ್ ಬಾಳಿನ ಕೈಯಿಂದ ಹಾಳು ಮಾಡ್ಕೋಬೇಡಿ. ಯಾರು ಬಾಳನ್ನ ಯಾರು ಹಾಳು ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ, ಈ ಮನೆ ಸರ್ವನಾಶ ಆಗೋದು ಮುಖ್ಯ. ನೀನ್ ಮನಸ್ಸು ಮಾಡಿದ್ರೆ ಈ ಸಂಸಾರನ ಉಳಿಸ್ಕೋಬಹುದು. ಅಂದ್ರೆ ಮಾತಿನ ಅರ್ಥ ವೆರಿ ಸಿಂಪಲ್. ಇವತ್ತು ಕೊಡ್ರಿ Mama
ಕಾಪಾಡ್ಕೊಳ್ಳಿ. ನನಗೆ ನೀನು ತಾಯಿ ಸಮಾನ ಕೊಟ್ಟಿದ್ಯಾ? ಯಾವ ರೀತಿ ಕೊಟ್ಟಿದ್ಯಾ ಅಂತ ಸ್ವಲ್ಪ ಹೇಳ್ಬೋದಾ? ಪ್ರೀತಿ ಮಾಡಿ ಅಪ್ಪಿ ಮುದ್ದಾಡುವಾಗ ತಾಯಿ ಸಮಾನ ಇರ್ಲಿಲ್ಲ. ಗುಟ್ಟು ಗುಟ್ಟಾಗಿ ಮರದ ಹಿಂದೆ ಹೋಗಿ ಮುದ್ದಾಡುವಾಗ ತಾಯಿ ಸಮಾನ ಇರ್ಲಿಲ್ಲ. ಈಗ ನಾನು ಆಸೆ ಪಟ್ಟೆ ಅಂದ ತಕ್ಷಣ ತಾಯಿ ಸಮಾನ. ಈಗ ಮಾತು ಯಾಕೆ? ಇಲ್ಲೋಡು, ನನ್ನ ಗಂಡನ ಒಂದೇ ಒಂದ್ಸಾರಿ ನೋಡು. ಇಲ್ಲೋಡು, ನನ್ನನ್ನ ನೋಡಿದ್ರೆ ಅಪ್ಪಿ ಮುದ್ದಾಡ್ಬೇಕು ಅನ್ಸತ್ತ? ನನ್ನ ಮಾತು ಕೇಳು. ನನ್ನನ್ನ ಅಪ್ಪಿ ನನಗೆ ಸ್ವರ್ಗ ನೀಡುವ. ಬಾ ದೀಪ, ನೀನು ಹೆಣ್ಣಲ್ಲ, ಕಾಮ ಪಿಶಾಚಿ. ಅಯ್ಯೋ ದೇವ್ರೆ, ಇಂಥ ಹೆಣ್ಣನ ಮನಸ್ಸನ ನನ್ನ ಮಾತು ಕೇಳು. ನೀನು ಬೇಡ. ನನ್ನ ಕೆನ್ನಿಗೆ ಹೊಡೆಯುವಷ್ಟು ಸೊಕ್ಕು ಬಂತೇಳೆ ನಾವೇ. ಇದಕ್ಕೆ ಪ್ರತೀಕಾರ ಯಾವ ರೀತಿ ಇರುತ್ತೆ ಅಂತ ನೀನೇ ನೋಡು. ಗೊತ್ತೇನೆ. ಕಸ್ತೂರಿ ನಿವಾಸದಾಗೆ ಹಸಿವಂತ ಬಂದವರಿಗೆ ಅನ್ನ ಕೊಟ್ಟು ದಣಿವಂತ ಬಂದವರಿಗೆ ನೀರು ಕೊಟ್ಟು ದಣಿಸಿದ ವಂಶದವರು ಕಣೆ. ಈ ವಿಚಾರದಲ್ಲಿ ನನ್ನ ತಮ್ಮ ಒಂದೇ ಒಂದು ತಪ್ಪು ಮಾಡಿದಾನೆ ಅಂತ ಆ ದೇವರೇ ಬಂದು ಪ್ರತ್ಯಕ್ಷವಾಗಿ ಹೇಳಿದ್ರು ಕೂಡ ನಾನು ನಂಬುವನಲ್ಲ ಕಣೆ, ನಂಬುವನಲ್ಲ ಕಣೆ. ಹೇ, ಹಾಲು ಕುಡಿದ ಮಕ್ಕಳೇ ಬದುಕುದ್ ಕಷ್ಟ, ನಿಸಾನ್ ಕುಡಿದ ಮಕ್ಕಳು ಬದುಕ್ತವೇನೆ. ನೋಡ್ರಿಪ್ಪ, ಯಾರಾದ್ರೂ ಬಂದ್ರೆ ಏನ್ ತಿಳಿಯಲ್ಲ, ಪ್ಲೀಸ್ ಬಂದು ಒಳಗಡೆ ಹೋಗಿ ಬಟ್ಟೆ ಬದಲಾಯಿಸು. ನಾನು ಹೇಳ್ತಾ ಇರೋದು ಸುಳ್ಳು, ಅವ್ರು ಹೇಳ್ತಾ ಇರೋದು ಸತ್ಯ ಅಂತಾರ? ಬಿಡಿ, ನಾನೆಷ್ಟೇ ಪ್ರಮಾಣ ಮಾಡಿದ್ರು, ನಾನೇನೇ ಮುಟ್ಟಿ ಪ್ರಮಾಣ ಮಾಡಿದ್ರು ನೀವು ತಪ್ಪಲ್ಲ. ದೀಪ, ನೋಡಿ, ಈ ಮನೆಯಲ್ಲಿ ನಾನಿರ್ಬೇಕು, ಇಲ್ಲ ನಿಮ್ ತಪ್ಪ ಇರ್ಬೇಕು. ಆ ರೀತಿ ಒಂದು ಪಕ್ಷ ನಡೆದಿದ್ರು ಕೂಡ
ಒಳಗೆ ನಡೆಯೋಣ. ಏನೋ ಅದು ವಿಚಾರ? ಯಾವ ವಿಚಾರ ಪ್ರಸ್ತಾಪ ಮಾಡ್ಬೇಕು ಅಂತ ಬಂದಿದ್ದೀರಾ? ಪರವಾಗಿಲ್ಲ ಕಣ್ರು, ಯಾವ್ದೋ ಹೊಸ ದಾರಿ ಹುಡ್ಕೊಂಡಿದ್ದೀರಾ ಅಂತ ಕಾಣುತ್ತೆ. ನೀವು ಸುಮ್ಮನೆ ಲೋ ಶಂಕರ, ಸುಂದ್ರ, ನಡಿ ಕೈ ಕಾಲು ಮುಖ ತೊಳ್ಕೊಳ್ಳಿ, ಊಟಕ್ಕೆ ಬಡಿಸ್ತೀನಿ. ಬಿಡಮ್ಮ, ನನ್ಗೆ ಯಾವ ಊಟನೂ ಬೇಡ. ನನ್ನ ಹೆಂಡತಿಗೆ ಒಂದು ಸ್ಥಾನ ಮರ ಇದ್ದಾರೆ ಮರ, ಇದು ಒಂದು ಮರಿನ. ಅಣ್ಣ ಬೇಡಣ್ಣ, ದುಡುಕ್ಬೇಡ. ಮತ್ತೆ ಮಾತು ಕೇಳಿ ಅನುಮತ ಮಾಡ್ಕೊಬಂದು ಒಂದ್ಸಾರಿ ಯೋಚನೆ ಮಾಡಿ ನೋಡೋಣ. ನನ್ನ ಮಗಳ ಮನೇನು ಸ್ಮಶಾನ ಮಾಡ್ಬೇಕು ಅಂತಿದ್ದೀನಣ್ಣ. ಅಲ್ಲ ಕಣ್ ಶಂಕರ, ಎಲ್ಲಿ ಏನ್ ಮಾತಾಡ್ಬೇಕು ಅನ್ನೋ ಪರಿಜ್ಞಾನ ಇಲ್ವೇನೋ? ನಡಿಯೋ ನಡಿಯೋ ಅವ್ರಿಗೆ. ಏನೋ ಯಜಮಾನ್ರು ಬಹಳ ಮುಂದುವರಿ ಕಾಣುತ್ತೆ. ನೋಡ ಶಂಕರ, ನಿನ್ನ ನಮ್ಮ ಮಕ್ಕಳ ರೀತಿ ಸಾಕ್ಲಿಲ್ಲ ಕಣ್ರು, ನಮ್ಮ ಸ್ನೇಹಿತರಂತೆ ಸಾಕ್ತವ್ರು ನಾವೇ ಕಣ್ರು. ಆದ್ರೆ ನಾನು ಇದ್ದವಾಗ ಮನೆಯಲ್ಲಿ ಕುರುಕ್ಷೇತ್ರ ನಡೆಸಿ ಅದನ್ನ ಈ ದಿನ ಬೈಲಿಗೆ ತಂದು ರಣರಂಗ ಬರ್ಬೇಕು ಅಂತ ಇದ್ದೀರೇನ್ರು? ಹಾ, ನಿಮ್ಮಂತ ಮಕ್ಕಳು ಎತ್ತದ ಮೇಲೆ ಅದು ಆಗ್ಲಿ. ಮಾತಾಡ್ತಾರೆ ಅದಕ್ಕೆ ನೀವು ಬೆಟ್ಟದ ಹಾಕಿ ಮಾತಾಡ್ತೀರಲ್ರಿ, ಸುಮ್ಮನೆ ನೀವು. ನೀನು ಮಕ್ಕಳು ಕೊಟ್ಟು ತಲೆಗೆನೆ ಕಡೆ ಈ ಮಠಕ್ಕೆ ತಂದಿದೆ. ಮಕ್ಕಳನ್ನ ಒಡಸಾಕು, ಗಿಡನ ಚೂಡ್ಸಾಕು ಅನ್ನೋ ಗಾದೆನೇ ಇದೆ ಕಡೆ. ನೋಡಪ್ಪ, ಅದು ಇಲ್ಲ ಇದು ಇಲ್ಲ, ನನಗೆ ಮನೇಲಿ ಇರೋಕೆ ಇಷ್ಟ ಇಲ್ಲ. ನಾನು ಹೋಗ್ತಾ ಇದ್ದೀನಿ. ಯಾಕಣ್ಣ? ಯಾಕೆ? ದೇವ್ರಂತ ತಂದೆ ತಾಯಿ ದೇವ್ರ ಗುಡಿ ಅಂತ ಮನೆ ಬಿಟ್ಟು ಎಲ್ಗಣ ಹೋಗಕ್ ಬಂದಿದ್ಯಾ? ಏನ್ ಪಟ್ಟು ಮಾತು ಕಟ್ಪಟ್ಟು ಬುದ್ಧಿ ಎಂದಿಗೂ ಸಾಸುತ್ತಿಲ್ಲ ಅಣ್ಣ, ಎಂದಿಗೂ ಸಾಸುತ್ತಿಲ್ಲ. ಏ ಸುಂದರ್, ಈ ದಿನದ ಅವಂತರಕ್ಕೆ ಕಾರಣ ನೀನು ಅಪ್ಪ. ನೀವಿಬ್ಬರ ನಡವಳಿಕೆ ನೋಡ್ತಾ ಇದ್ರೆ ನನಗೆ ಅಸಹ್ಯ ಅನ್ಸುತ್ತೆ. ನೋಡಪ್ಪ, ನನಗೆ ಈ ಮನೆ ಬಾಗಿಲು ಶಾಶ್ವತವಾಗಿ ಮುಚ್ಚಿದೆ ಅಂತ ನಾನು ಹೋಗ್ತಾ ಇದ್ದೀನಪ್ಪ. ಈ ಮನೆ ಬಿಟ್ಟು ಹೋಗ್ತೀರಿ ಅಂತ ಮಾತ್ರ ಹೇಳ್ಬೇಡ. ನಿಮ್ಮಪ್ಪನ್ಗೆ ಈ ಊರಲ್ಲಿ ಅವ್ರದ್ದೇ ಆದ ಗೌರವ ಪ್ರತಿಷ್ಠೆ ಇದೆ ಕಣೋ, ಅದನ್ನ ನಿಮ್ಮ ಮನಪಾಲ್ ಮಾಡ್ಬೇಡ ಕಣೋ. ಸುಂದರ್ ತಗೊಂಡವ್ರಪ್ಪ, ಅಮ್ಮನ ಆರೋಗ್ಯದ ಕಡೆ ಗಮನ ಕೊಟ್ಟು ಕೈ ಮುಗಿಸಿದ್ರು ಮನೆ ಬಿಟ್ಟು ಹೋಗ್ತೀನಿ ಅಂತ ಮಾತ್ರ ಹೇಳಬೇಡಪ್ಪ. ಹೇಗಿಲ್ಲ ಕಣೆ, ನಮ್ ಶಂಕರು ಮನೆ ಬಿಟ್ಟು ಹೋಗಲ್ಲ ಅಂತ ಹೇಳ್ದ ಕಣೆ. ಅದಕ್ಕೆ ನನ್ಗೆ ಸಂತೋಷದ ಕಣ್ಣೀರು ಕಣೆ. ಹಾ, ತಗೊಂಡ್ರೆ ಮತ್ತೆ ಸಿಗಲ್ಲ ಅಣ್ಣ, ಮತ್ತೆ ಸಿಗಲ್ಲ. ಅಮ್ಮ, ನಾನು ಎಲ್ಲೇ ಹೋಗಲ್ಲಮ್ಮ, ಇಲ್ಲೇ ಇರ್ತೀನಿ. ನನ್ನ ಮಗ ನನ್ನ ಬಿಟ್ಟು ಎಲ್ಲೂ ಹೋಗಲ್ವಂತೀನಿ. ಹೌದಮ್ಮ, ಹೌದಮ್ಮ, ನಾನು ಎಲ್ಲೂ ಹೋಗಲ್ಲ, ನಿಮ್ಮನ್ನ ಬಿಟ್ಟೆ ಎಲ್ಲೂ ಹೋಗಲ್ಲ, ಮನೆ ಇಲ್ಲೇ ಇರ್ತೀನಿ. ಸಾಕಪ್ಪ ಸಾಕು, ಎಲ್ಲಿ ಮನೆ ಬಿಟ್ಟು ಹೋಗಿ ನಿಮ್ಮ ಅಮ್ಮನ ಪ್ರಾಣಕ್ಕೆ ನೀನೇ ಕಾರಣ ಆಗ್ತೀಯ ಅಂತ ನನ್ನ ಎದ್ದಿದ್ದೆ ಕಣೋ. ಹಾ, ನೀನು ಹೋಗಿ ನಿನ್ನ ಹೆಂಡತಿ ಮಾಡಿ, ನಿನ್ನ ಹೆಂಡತಿ ಸಮಾಧಾನ ಮಾಡಿ ಕರ್ಕೊಂಡು ಬರಗಪ್ಪ. ಹೋಗಪ್ಪ, ಈ ಮನೇಲಿ ಅವಳು ಯಾವ ರೀತಿ ಇರ್ತಾಳೋ ಅದೇ ರೀತಿ ಇರ್ಲಿಯಪ್ಪ. ಹೋಗಪ್ಪ. ಅಪ್ಪ, ಈ ಕಡೆ ಬಂದಿನಿ. ಏನು ಹೇಳಪ್ಪ ಸಿಂಪಲ್ ನೋಡಪ್ಪ, ಅಮ್ಮನಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಸುಮ್ಮನೆ ಹೋಗ್ತಾ ಇದ್ದೀನಿ. ನಾಳೆ ನನ್ನ ಹೆಂಡತಿ ಮನೆಗೆ ಬಂದ್ಮೇಲೆ ಏನಾದ್ರೂ ಹೆಚ್ಚು ಕಡಿಮೆ ನಡೆದ್ರೆ ಅದ್ರ ಪರಿಣಾಮನೇ ಬೇರೆ ಇರುತ್ತೆ. ಆಯ್ತಪ್ಪ, ನಿಮ್ಮ ಅಮ್ಮನ ಹಾರಾಗಿದ್ದ ದೃಷ್ಟಿಯಿಂದ ಈ ಮನೆಯಲ್ಲಿ ಹೆಂಡತಿ ಯಾವ ರೀತಿ ಬೇಕಾದ್ರೂ ಇಲ್ಲಿ ಕಣಪ್ಪ. ಅವಳಂದ್ರು ಒಂದಂದ್ರು ಸಹ ನಾವು ಸಹಿಸ್ಕೊಳ್ತೀವಪ್ಪ. ಅಕಸ್ಮಾತ್ ಒಂದು ಹೊಡೆದ್ರು ಸಹಿಸ್ಕೊಳ್ತೀವಿ. ಕರ್ಕೊಂಬರಪ್ಪ, ಸಮಾಧಾನ ಮಾಡಿ ಕರ್ಕೊಂಬರ. ಅಮ್ಮ, ನಾನು ದೀಪನ್ ಕರ್ಕೊಂಡು ಮನೆಗೆ ಬರ್ತೀನಮ್ಮ. ಸುಂದರ್, ಈ ಕಡೆ ಅಣ್ಣ, ಅಮ್ಮನಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಸುಮ್ಮನೆ ಹೋಗ್ತಾ ಇದ್ದೀನಿ. ನಾಳೆ ನಾನು
ಹೆಂಡತಿ ಮನೆಗೆ ಬಂದ್ಮೇಲೆ ಏನಾದ್ರೂ ಹೆಚ್ಚು ಕಡಿಮೆ ನಡೆದ್ರೆ ಅಡ್ಡ ಸಿಗದಾಕ್ಬಿಡ್ತೇನೆ. ಏನು ಮಾತಾಡಲ್ಲ. ಅಮ್ಮ, ಈ ಮನೇಲಿ ಯಾವಾಗ್ಲೂ ಯಾವತ್ತು ಕೈ ಘಟನೆಗಳು ನಡೆದಾಗ ನಾನು ಇರ್ತೀನಮ್ಮ. ಅಣ್ಣ ಅತ್ತೆ ಏನೇ ಮಾತಾಡಿದ್ರು ನಾನು ಮಾತಾಡಲ್ಲಮ್ಮ, ನಾನು ಮಾತಾಡಲ್ಲ. ಸುಂದರ್, ಈ ತಾಯಿಗೋಸ್ಕರ ಬೇರೆ ತಪ್ಪದೆಲ್ಲ ನಿನ್ನ ಮೇಲೆ ಮಾಡೋದಕ್ಕೆ ನಾನು 7 ಜನ್ಮದಲ್ಲೂ ಪುಣ್ಯ ಮಾಡಿದ್ದೀನಿ. 7 ಜನ್ಮದಲ್ಲೂ ಪುಣ್ಯ ಮಾಡಿದ್ದೀನಿ. ಸುಂದರ್, ಹೋಗಪ್ಪ, ಹೋಗು. ಅಪ್ಪ, ಬನ್ನಿಲಿ. ಏನು ಹೇಳೋ ಸುಂದರ್? ಅಪ್ಪ, ಹೇಳಪ್ಪ. ಹತ್ಯೆ ಹಠ ಮಾರಿ ಹಣ್ಣಿನ್ಗೆ ಬಗ್ಗೋಳಲ್ಲ, ಹಣ್ಣಿನ ಜೊತೆ ಬರೋದು ಇಲ್ಲ. ಪ್ಲೀಸ್ ಅಪ್ಪ, ಅಮ್ಮನಿಗೋಸ್ಕರ ನೀನೇ ಹೋಗಿ ಹತ್ತಿರ ಕರ್ಕೊಂಡ್ ಬರಪ್ಪ. ನಾನು ಈ ಮಾತು ಹೇಳ್ಬಾರ್ದು, ಹಾಡು ಹೇಳ್ತಿದ್ದೀನಿ. ನನ್ನ ಅಮ್ಮನಿಗೋಸ್ಕರ ಅಪ್ಪ, ನನ್ನ ಅಮ್ಮನಿಗೋಸ್ಕರ. ಹೇ ಸುಂದರ್, ಅಡಬೇಡ ನಿಲ್ಸು. ನಮ್ಮನೆಗಾಗಿ ಈ ರೀತಿ ಬರಸಿಡಲು ಬಡಿತೆ ಅಂತ ನಾನು ತಿಳಿದಿರಲಿಲ್ಲಪ್ಪ. ಹಾ, ನೀನ್ ಹೇಳ್ದಾಗ್ಲಿ ನಾನು ಹೋಗ್ತೀನಿ. ನೀನ್ ವ್ಯವಹಾರ ನೀನ್ ನೋಡೋದಪ್ಪ, ಹೋಗು. ನನ್ನ ಮಕ್ಕಳನ್ನ ಬೆಳೆಸ್ತಿಲ್ಲ ರೀ. ಮಕ್ಕಳ ಬಲಿಯಾಗ್ತದೆ. ದಯವಿಟ್ಟು ನನ್ನ ಕ್ಷಮೆ. ಏನೋ ಇದೆಲ್ಲ. ನೀನು ಅಂದ್ರೆ ನನ್ನ ಪ್ರಾಣ ಕಡೆ. ನಿನಗ್ ಪ್ರಾಣಕ್ ಬೇಕಾದ್ರೆ ನನ್ನ ಪ್ರಾಣ ಬೇಕಾದ್ರೆ ಕೊಡ್ತೀನಿ ಕಡೆ. ಬಿಡ್ತು ಅನ್ನಿ. ನೀವೇ ನನ್ನ ಸಂತೋಷ, ನೀವೇ ನನ್ನ ಆನಂದ. ನಿನ್ನ ನನ್ನ ಮನವು ಸೇರಿತು, ನನ್ನ
ನನ್ನ ನಿನ್ನ ಹೃದಯ ಹಾಡಿತು. ಏನೋ ಕುಂಟ ಹಾಡ್ಗೆ ಜೋರಾಗಿ ಆಡ್ತಾ ಇದೆಯೇ? ಏನ್ ಸಮಾಚಾರ? ಕುಂಟಾಲಲೇ ವೈ ವೈ ವೈಕುಂಠ. ಆಯ್ತಾಯ್ತು ಹೇಳು. ಏನ್ ಸಿಂಗಾರಿ, ಕೈ ಕಾಲು ತಲೆ ಕೂದಲು ಬೇಸ್ಗಟ್ಟ ನೋಡ್ದೇ ಇದ್ರೆ ಎಲ್ಲಿ ಮಾಡಿಸ್ಕೊಂಡ್ ಬಂದೆ? ಅಯ್ಯೋ ಮೂದೇವಿದೆ ಕಾಗದೊಂದು ಮಡತ ಅಂದ್ರೆ ಉದು ಬದಲ ಇಲ್ಲೇ ಉದು ಹೋಗ್ಬಿಡ್ಬೇಕು. ಅಲ್ಲ ಏನ್ ಮಾಡಿಸ್ಕೊಂಡ್ ಬಂದಿರೋದು ಅಂತ ಅದೇನು ಅಂತ ಮಟ್ವಾಗ ಹೇಳ್ಬಾರ್ದ? ಕುಂತಿರೋ ಜನ ನನ್ ಬಗ್ಗೆ ಏನಂತ ತಿಳ್ಕೊಳ್ಳಲ್ಲ ಅಂತ. ಅದ್ ಹೆಂಗಾದ್ರೂ ಉದುರಿಸ್ಬಿಟ್ಲ ನಿಮ್ಮ ಅವ್ವ ಭೂಮಿ ಮೇಲೆ ನಿನ್ನ. ಅದ್ಯಾಕಮ್ಮಿ ನಾನೇನಂದೆ? ಏನ್ ತಪ್ಪು ಮಾಡ್ದಿ ಅಂತ ಇದ್ಯಾಕೆ ಈಟಕ್ ಬಂದಿರೋ ಹೊಸ ಆಡ್ದಂಗಾಡೆ? ನಾನ್ ಕೇಳಿದ್ದು ಯಾವ ಬ್ಯೂಟಿ ಪಾರ್ಲರ್ ಹೋಗಿ ಮಾಡಿಸ್ಕೊಂಡ್ ಬಂದೆ ಅಂತ. ಅದಾ ನಾ ಕೇಳಲಿಲ್ಲ, ಇದಾ ಹೇಳಿದ್ದು. ಆಮೇಲೆ ಅದೇನಂದಿಯಲ್ಲ ನಿಮ್ಮವ್ವ ನಿನ್ನ ಹೆಂಗ್ ಎತ್ತಿದಳು ಅಂತ. ನಿಮ್ಮವ್ವ ನಿನ್ನ ಮೂಗಲಿ ಕಿವಿಲಿ ಎತ್ತಿದ್ರೆ ನಮ್ಮನ್ನು ಹಂಗೆ ಎತ್ತಿದ್ರು. ನಿಮ್ಮವ್ವ ಯಾವ ಜಾಗದಲ್ಲಿ ನಿನ್ನ ಉದುರ್ಸಲ್ಲ, ನೀ ಮುಂದಕ್ಕೆ ಮೂರು ಹೆಂಗ್ ಉದುರಿಸ್ತೀಯೋ ಅದೇ ಜಾಗದಲ್ಲಿ ಕಮ್ಮಿ ನಾವು. ಲೇ ಬರ್ತಾ ಬರ್ತಾ ನನ್ನನ್ನ ತುಂಬಾ ರೇಗಿಸ್ತಾ ಇದ್ಯಾ? ನೋಡ್ತಾ ಇರೋ ನಮ್ ದಣಿ ಬರ್ಲಿ, ನಮ್ ದಣಿಗೆ ಹೇಳಿ ನೀನ್ ಸರಿಯಾಗಿ ಮಾಡಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಸಿಂಗಾರಿನೇ ಅಲ್ಲ ಕಣೋ. ನಿಮ್ ಗಣಿ ಅವನ್ ಹೇಳಿ ನನಗೆ ನಮಿ ಮಾಡ್ಸೆ, ನೀನೇ ಮಾಡಿಸ್ಕೋ. ಆ ಮುಂದೆ ರಾತ್ರಿ ಆದ್ಮೇಲೆ ಕಣ್ಣೇ ಕಾಣಿಸುತ್ತಿಲ್ಲ. ಆ ಎರಡು ಆ ಮೂರು ಅವನ್ ಕೈಲೇ ಕಿಸಿಕಾಗುಲ್ಲ. ನನಗೆ ನಮ್ಮಿ ಹೇಳಿ ಮಾಡ್ಸೆ. ಹೋಗು ಗಂಡು ಬೀರಿ ಬಜಾರಿ. ನನ್ನ ಗಂಡ ಬೀರಿ ಬಜಾರಿ ಅಂತ ಇದೀನಾ? ಲೇ ಕುಂಟ ಕುಂಟಾಲೇ ಒಯ್ ಕುಂಟ. ಹಿಂಗೆ ಆಡ್ತಾರೋ ಬರ್ಲಿ ಕಣೋ. ಛತ್ರಿ ರಿಪೇರಿ ಮಾಡ್ತಾನಲ್ಲ ಕಲ್ಲೇಶಿ, ಅವ್ನ್ ಬರ್ಲಿ, ಅವ್ನ್ ಹೇಳಿ ಸರಿಯಾಗಿ ನಿನ್ಗೆ ರಿಪೇರಿ ಮಾಡಿಸ್ತೀನಿ. ನೋಡ್ತಾ ಇರು. ಲೇ ಶಿಂಗಾರಿ, ಏನಾ? ಆ ಛತ್ರಿ ರಿಪೇರಿ ನನ್ನ ಮಗನ್ಗ ಒಂದು ಬೀಗಕ್ಕ ಕೀ ಹಾಕೋಕೆ ಬರುವುದಿಲ್ಲ. ಅದೇನ್ ಬಂದ್ ನನಗ್ ಮಾಡೋನು? ಹೋಗು ಈ ನನ್ನ ಕೃಷ್ಣೇಗೌಡ ವೈಕುಂಠನ ಕೆಣ್ಕೋ ತಾಕತ್ತು ದೊಡ್ಡ ಹುಡುಗಲ್ಲೇ ಯಾರಿಗೂ ಇಲ್ಲ. ಗೊತ್ತಾ ನಿನ್ಗೆ? ಯಾರಪ್ಪ ಅವಳು? ನಿಮ್ ಚಿಕ್ಕವನ ದೊಡ್ಡವನು? ನಮ್ ಚಿಕ್ಕವನು ಅಲ್ಲ ದೊಡ್ಡವನು ಅಲ್ಲ, ಮತ್ತೆ ಹಂಗಂಗೆ ಹಿಂಗಿಂಗ ಅಷ್ಟೇಯ. ಹಂಗಾಗಿ ಹಿಂಗಿಂಗೆ ಅಷ್ಟಿಗೆ ಅಂದ್ರೆ ಏನಿಲ್ಲ. ನಂಟವು ಕಣೇವಾ ಸೊತ್ತ ನಿನಗೂ ತಮ್ಮಿದ್ದಾರಲ್ಲ, ಈ ಸೊತ್ ಕಾಲ್ ಮಡಿಕೊಂಡು ಅವಳು ಹೆಂಗ್ ಇಟ್ಕೊಂಡಿದ್ದೋ ಏನೋ. ಹೋಗು ಅವಳನ್ನೇ ನೋಡ್ಕೊಂಡು ಹೋಗು. ನನ್ಗೆ ಗೊತ್ತಿರ್ಲಿಲ್ಲ ನೀನ್ ಇಷ್ಟೊಂದು ಮೋಸ ಮಾಡ್ತಿ ಅಂತ. ಹೋಗು. ಬಾರೆ ಶಿಂಗಾರಿ ಬಾ, ಬಾರೆ. ನೀನಿಂಗತ್ರ ನನ್ಗ ತಡಿಕಾಗುದಿಲ್ಲ ಕಮ್ಮಿ. ಜಾವ್ದವ್ರ ನೀರ್ ನಿಲ್ಸ್ಬಿಡ್ತಾನೆ. ಟ್ಯಾಂಕಿ ಮೇಲೆ ಯಾರ ಹೋಗೋದು ನೀರ್ ಬಿಡ್ಬೋದು. ಅವಳೇನೋ ನನ್ ದವ್ಯಕನೆ, ಆದ್ರೆ ಮುಂದಟ್ಟಿ ಕೋಳಿ ಅವನಲ್ಲ ಕೋಳಿ ಎತ್ತಾಕಂದು ಹೋಗಿ ತಂದು ಮತ್ತೂರ್ಲಿ ಮಜಾ ಮಾಡಿ ಸೋಮವಾರಪೇಟೆಯಲ್ಲಿ ಶೋಭನ ಮಾಡಿ ಈಗ ಈಗ ಮಂಡ್ಯದಲ್ಲಿ ಐಕಂಡ ತೊಳ್ಕೊಂಡ್ ಕುಂತವನು. ಅನ್ಕಂಡೆ ನೀನ್ ನೋಡ್ದಾಗ್ಲೇನೆ ಹೋಗ್ಲಿ
ಹೋಗ್ಲಿ ಬಿಡು. ಅವನಾದ್ರೂ ಕರ್ಕೊಂಡೋಗಿ ಆ ಹೆಣ್ಗೆ ಸ್ವರ್ಗ ತೋರ್ಸೋರಲ್ಲ. ನಿನ್ನ ಹತ್ರ ಇದ್ದಿದ್ರಿ ಇನ್ ಸ್ವತ್ಕಾಲ್ ನೋಡ್ಕೊಂಡೆ ಕೂತ್ಕೋಬೇಕಿತ್ತು. ಅವಳಿಗೇನೋ ಸ್ವರ್ಗ, ಆದ್ರ ನನ್ನ ಮಗನಿಗೆ 3 ಹೊತ್ತು ನರಕ. ಅದ್ ಯಾಕಂಗಂದಿಯೇ? ಚೆನ್ನಾಗಿರ್ಲಿ ಬಿಡು. ಅದೆಲ್ಲ ಬಿಟ್ಟಕ್ಕೂ ವೈಕುಂಠ. ಮತ್ತೆ ಏನೋ ಮತ್ತೆ ಹೇಳು, ನಾಚ್ಕೋಬೇಡ. ಮತ್ತೆ ನನ್ಗೆ ಅದೇನೇನೋ ಕೊಡ್ತೀನಿ ಅಂತಂದಲ್ಲ, ಅದನ್ನೆಲ್ಲ ಕೊಡಲ್ವಾ? ಏನೇನ್ ಕೊಡ್ತೀಯಾ? ಚಕ್ಲಿ ಬೇಕಾ, ಬೋಂಡಾ ಬೇಕಾ, ಬಜ್ಜಿ ಬೇಕಾ, ಚಿಕನ್ ಉಂಡೆ ಬೇಕಾ, ಕೋಡ್ಬಳೆ ಎಲ್ಲಾನು ಕೊಡ್ತೀನಿ. ಕೋಡ್ಬಳೆ, ಚಕ್ಲಿ, ನುಪ್ಪಿಟ್ಟು, ಚಿಕನ್ ಉಂಡೆ, ಅದೇನು ನಿಂತಿದ್ದೀಗ? ಆಧಾರ ಅಡಕಂ ಬಡಕ ಹಾಕೇಲಿ ಬಾಯಿಗೆ ಚಿಲ್ಲಕ
ಚಿಲಕ ಹಿಡ್ಕ ಯಾವೋಳಪ್ಪ ಇವಳ ಯಾವೋಳಪ್ಪ ಇವಳ ಹಿಂಗ್ಯಾಕೆ ಬಿದ್ದೋಳಪ್ಪ ಅಣ್ಣ ಹುಡುಗಿರು ಹೆಚ್ಚೋದರು ಹೆಚ್ಚಿ ಪೈಲ್ವಾನ್ರು ಬೆಚ್ಚಾದರು ಅಣ್ಣೋ ಹುಡುಗಿರು ಹೆಚ್ಚೋದರು ಹೆಚ್ಚಿ ಪೈಲ್ವಾನ್ರು ಬೆಚ್ಚಾದರು ಹೋಗಿದ್ ಕೆಲಸ ಏನಾಯ್ತು? ನಮ್ಮನೆಗೆ ಬಂದು ಕೂತ್ಕೊಂಡ್ರು. ನೋಡಿ ಅವರೇ, ದೀಪ ಮನೆ ಬರ್ಬೇಕಂತಂದ್ರೆ ಈ ಮನೆ 2 ಪಾಲ್ ಮಾಡಿದ್ರೆ ಮನೆ ಬರ್ತಿತ್ತು ಹೇಳಿ. ಅದಕ್ಕೆ ಈ ದಿನ ಈ ಮನೆನ ಕೊನೆಗೂ ನಂದಾಗೋಗುದಂತ ಮನೆ ಅಮ್ಮ. ಈ ಪಾಲು ಮನೆ ಮಧ್ಯೆ ಗೋಡೆ ಇವೆಲ್ಲ ಬೇಡಮ್ಮ, ಬೇಡ. ನಾನೆಲ್ಲರೂ ಕೂಲಿ ಮಾಡಿ ಬದುಕೋತೀರಿ. ಈ ರೀತಿ ಮಾಡೋದ್ರಿಂದ ಗುಣಸೇಗರ ಮಕ್ಕಳ ಕಚ್ಚಾಡ್ಕೊಂಡು ಮನೆ ಮಧ್ಯೆ ಗೋಡೆ ಹಾಕೊಂಡು ಮಾಡ್ತದ ಅಮ್ಮವಾದ. ಬೇಡಮ್ಮ, ಬೇಡ, ಬೇಡ. ಇಲ್ಲೋ ಯಾಕಳಕ್ಕೋ ದೊಡ್ಡವರಿದ್ದಾರೆ, ಅವರೇನು ಮಾತಾಡ್ತಾರೆ, ನೀನು ಸುಮ್ಮನಿರೋ. ಸುಂದರ್ ಮೀನಾಕ್ಷಿ ಒಳಗ್ ನಿಲ್ಸಿ. ಹಾ ಮೀನಾಕ್ಷಿ, ನಿನ್ನ ಕೈ ಹಿಡಿದಾಗ ಹಂಗೈಲಿ ಅಪ್ಸರ್ ರೀತಿ ನೋಡ್ಕೊಳ್ತೀನಿ ಅಂತ ಮಾತು ಕೊಟ್ಟಿದೆ ಕಣೆ. ಹಾ, ನಿನ್ನ ಮಕ್ಕಳು ಬೆಳೆದು ದೊಡ್ಡವರಾದಕ್ಕೂ ಒಂದೇ ಕಣೆ. ಆದ್ರೆ ಈ ದಿನ ಯಾವ್ದೇ ಮಕ್ಕಳಿಂದ ಕಣ್ಣೀರಿನ ಕಾಳಿಗೆ ಕೊಡದೆ ಇದ್ರಿ ಕಣೆ. ರೀ ಉಗ್ರಪ್ಪ ರೀ ಉಗ್ರಪ್ಪನವ್ರೆ, ಬಂದಿದೆ ಕುದುರೆ ಮೇಲೆ ಬಂದ್ರೆ ಆಡ್ತೀರ ಅಂದ್ರೆ ಮನೆಗೆ ಹಿರಿಯರಾಗಿ ಬಂದಿದ್ದೀರಿ. ಹಳ್ಳಿಗಳ ಮಗಳು ಬುದ್ಧಿವಾದ ಹೇಳಿ ಮೊದ್ಲು ಹೆಂಗ್ ಸಂಸಾರ ಮಾಡ್ಕೊಂಡು ಹೋಗಿತ್ತು ಅದನ್ನ ಮಾಡೋದು ಹೇಳಿ. ಈ ತರ ನೀವು ಪ್ರಪಂಚದಲ್ಲಿ ಬರೀತಾರೆ ಮಾಡಬೇಡಿ. ಕೂಡ್ಕೊಂಡು ಸಂಸಾರ ಮಾಡ್ಲಿ ಅಂತ ಬಂದಿಲ್ಲ ರೀ. ನನ್ನ ಹಳೆಯ ಮಗಳಿಗೆ ಏನ್ ಬರ್ಬೇಕೋ ಬೇಗ ಕೊಟ್ಟು ಕಳ್ಸ್ರಿ. ಏನೋ ಇದೆಲ್ಲ, ಯಾಕೋ ಸುಮ್ಮನೆ ನಿಂತಿದ್ಯಾ? ಬೇಡ ಅನ್ನೋ ಈ ರೀತಿ ಪಾಲ್ ಮಾಡ್ಕೊಂಡು ಬೇರೆ ಹಾಕ್ತೀವಿ ಅನ್ನೋದ್ ಮಾತನ್ನ ಬಿಟ್ಟು ನಾವು ಒಂದಾಗ್ ಮಾಡ್ತೀವಿ ಅನ್ನೋದಾದ್ರು ಬಾಯ್ ಬಿಟ್ಟು ಮಾತಾಡೋ ಶಂಕರ. ಲೋ ನನ್ನ ಮುಖ್ಯನ ಅತ್ತೆ ಅವರು ಬೇಡ, ನಾನ್ ಬಿಡ್ಬೇಕಲ್ಲ. ಈ ಮನೆಯಲ್ಲಿ ಒಂದು ಆಗ್ಲೇಬೇಕು. ಆಗಲ್ಲ ಅಂತ ಹೇಳಿ ಇಡೀ ಊರಿಗೆ ಇವ್ರಿಗೆ ನಾನು ಹುಟ್ಟಿಲ್ಲ ಅಂತ ಸಾರಿ ಸಾರಿ ಹೇಳ್ಕೊಂಡು ಬರುವಂತೆ ಬನ್ನಿ. ಅದಪ್ಪ ವರ್ಷ ನಡೀರಿ ಇವ್ರ ಹತ್ರ ಎಂತ ಮತ್ತು ಓಡೋಣ. ರೀ ಸುಮ್ಮನೆ ರೀ, ಎಲ್ಲ ನಿಮ್ ಸಿಸ್ಟಮ್ ಮಾಡಕ್ ಹೋದ್ರೆ ನಾವ್ಯಾಕೆ ಬರ್ಬೇಕಾಯ್ತು? ಸುಮ್ಮನೆ ರೀ. ನೋಡಿ ಬೇಕಾ ಜೇನ್ ಗುಡಿಗೆ ಕಲ್ಲು ಬಿದ್ದಾಗಿದೆ ಕಣಪ್ಪ. ಇನ್ನು ಈ ಸಂಸಾರ ಒಂದಾಗೋಗೋದು ತುಂಬಾನೇ ಕಷ್ಟ ಆಗಲ್ಲ. ಅದಕ್ಕೆ ಈ ಮನೇನ ಮೀನಾಕ್ಷಿ, ಮನಸ್ಕರ ಪಾತ್ರೆ ಮಗಳ ಚಿನ್ನಾಭರಣ ಏನಿದೆ, ಇಬ್ರು ಮಕ್ಕಳು ಸುಮಾರು ಸಮನಾಗಿ ಇಟ್ಕೊಳ್ಳೋದಮ್ಮ. ಹೋಗಿ ಅವರ ಪಾಲು ಬರೋ ಪಾತ್ರೆ ಕೊಂಡ ಹಂಚಿಬಿಡೋದು. ನೋಡೋ ಸುಂದರ್, ಮನೆಯಲ್ಲಿ ನೀರಿನಲ್ಲಿ ಪತ್ರೆ ನೀರಿನಲ್ಲಿ ಪತ್ರೆ ಇಟ್ಟಿದ್ದೀನಪ್ಪ. ನಾವು ಬರೋದಪ್ಪ. ನೋಡಮ್ಮ ದೀಪ, ನಿಮ್ಗೆ ಯಾವ್ಯಾವ ಪಾತ್ರೆ ಬೇಕು, ಪಗಡೆ ಬೇಕು, ಚಿನ್ನ ಬೇಕು, ಹೋಗಿ ನಿಮ್ಮ ಅತ್ತೆ ಕೈಲಿ ಹಂಚ್ಕೊಳ್ಳೋ. ಯಾಕೆ ಬೇಕು ನನ್ಗಿದ್ ಬೇಕು ಅನ್ನೋ ಮಾತು ಬರ. ಗೋಧಿತರ ಆಡ್ತೀನಿ ಅಂದ್ರೆ ಸುಮ್ಮನೆ ರೀ. ಅದನ್ನ ನೀವೆಲ್ಲ ಕೇಳೋದು, ನಿಮ್ಮ ಮಳೆಯ ಮತ್ತೆ ನಿಮ್ಮ ಮಳೆ ಕೇಳಬೇಕು. ಅದನ್ನ ಬಿಟ್ಟು ನೀವು ಈ ತರ ಮಾಡ್ತೀವಿ ಸುಮ್ಮನೆ ರೀ. ಮಧ್ಯಸ್ಥಕ್ಕೆ ಮಾಡಕ್ ಬೈದಿರಿ, ಅದನ್ನ ಕೆಲಸ ಮಾತ್ರ ಮಾಡಿರಿ ನೀವು. ನೋಡಿರಣ್ಣವ್ರೆ, ನನ್ನ ಇಡೀ ಸಮಸ್ತ ಆಸ್ತಿನೂ ಇಬ್ರು ಮಕ್ಕಳ ಪಾಲಿಗೆ ಸಮನಾಗಿ ಹಂಚಿದ್ದೀನಪ್ಪ. ಅವ್ರವ್ರ
ಹೆಸರಿನಲ್ಲಿರೋ ಪತ್ರನ ಅವ್ರಿಗೆ ಕೊಟ್ಬಿಡಿ ಅಪ್ಪ. ತಗೊಳ್ಳಿ. ಇಬ್ಬರು ಮಕ್ಕಳು ಹಂಚಿದ್ದೀರಾ? ಒಟ್ಟಿನ ಪಾಲ ಅಂತ ನೀವೇನೋ ಇಟ್ಕೊಂಡಿಲ್ವಾ? ನಮ್ಗೇನು ಬೇಡಪ್ಪ. ಇದರಲ್ಲಿ ಮಕ್ಕಳಿಗೆ ಅದ್ ಬೇಕು ಇದು ಬೇಕು ಅಂತ ಅವರಲ್ಲಿ ನಾವು ಭಾಗ ಹಾಕಿ ದೂರ ಆಗೋದು ನಮ್ಗೆ ಇಷ್ಟ ಇಲ್ಲಪ್ಪ. ಬದುಕಿದ್ರು ಅವ್ರ ಜೊತೆಲೆ, ಸತ್ರು ಅವ್ರ ಜೊತೆಲೆ ಕಣಪ್ಪ. ಗುಣಶೇಖರ, ಕೊನೆವರೆಗೂ ಇದೇ ಮಾತಿರ್ಬೇಕು. ಕೊಟ್ಟ ಮೇಲೆ ಅದು ಇದು ಅನ್ನೋ ಮಾತು ಮತ್ತೆ ಸರಿನಮ್ಮ. ದೀಪ, ನಿನಗೆ ಸಮಾಧಾನ ಏನಮ್ಮ? ಆಯ್ತು ಮಾವ. ನೋಡಿ ನಿಮ್ಗಾಗಿ ಏನು ಇಟ್ಕೊಂಡಿಲ್ಲ. ನೀವು ಇದಕ್ಕೆ ನಿಮ್ ಜೀವನ ಏನ್ ಮಾಡ್ತೀರಾ? ಮತ್ತೆ ನೀವು ಮುಂದೆ ನಿಮ್ಮ ಅಭಿಪ್ರಾಯ ಏನ್ ಹೇಳ್ತೀರಾ? ಅಪ್ಪ ಅಮ್ಮ ಬೇಡ ನಮಗ್ ಮಕ್ಕಳು ಬೇಡ. ನಾವು ಅವ್ರ ಜೊತೆನಲ್ಲೇ ತಗೋ ಉಗ್ರಪ್ಪ, ನಿಮ್ಮ ಈ ಅಭಿಪ್ರಾಯ ಅಂದ್ರೂ ಕೊಟ್ಬಿಡಿ. ಶಂಕರ ಬಪ್ಪಾಯಿಲೆ ಸರಿ ನೋಡ್ಕೊಳಪ್ಪ. ನೋಡಿ ಅಡೇ ಉಳಿದಿರೋದು ನಿಮ್ಮ ಅಪ್ಪ ಅಮ್ಮ. ಶಂಕರ ಬಾಪ ಇಲ್ಲಿ ನನಗ್ ಮನೆ ಮಠ ಆಸ್ತಿ ಪಾಸ್ತಿ ಏನು ಬೇಡ. ನನಗ್ ತಂದೆ ತಾಯಿ ಬೇಕು ಅನ್ನಕ್ಕೆ ಏನ್ ನೀನ್ ಕಲಿಯೋದ್ ಕನ್ನಡನೇನೋ? ಏನ್ ನೀನೊಬ್ಬರಿಗೆ ತಂದೆ ತಾಯಿ ಇವರು? ನನಗೂ ಕೂಡ ತಂದೆ ತಾಯಿನ ಇವರು ನನ್ ಜೊತೆಲೇ ಇರ್ತಾರ ಬಿಡು. ಅವ್ರ ಮನೆಯಲ್ಲಿ ಒಂದಿವ್ಸ ಹೇಗೋ ಕಾಲ ಕಳ್ಕೊಂಡು ಇರ್ತೀವಿ. ಶಂಕರ್, ಸುಂದರ್, ಇದು ನಿಮ್ದೆಲ್ಲ ಇದು ನನ್ ಮನೆ ಅಂತ ಯಾಕೋ ಭೇದ? ನಿಮ್ಮಮ್ಮ ಹೇಳ್ದಂಗೆ ಎರಡು ಮನೇಲಿ ಓಡಾಡ್ಕೊಂಡು ಇರ್ತೀವಪ್ಪ. ಅವ್ರಿಬ್ಬರನ್ನು ಮನೇಲಿ ಇಟ್ಕೊಂಡು ಅವ್ರು ಸೇವೆ ಮಾಡ್ದಂತ ಕರ್ಮ ನಮ್ಗೇನ್ರಿ ಬಂದಿದೆ ನೋಡಿ. ನಮಗೇನು ಭಾವ ಬೇಡ. ನನಗೇಗೋ ಕೆಲಸ ಮಾಡಿದ್ರೆ ನಾನು ತುಂಬಾ ಸೂಕ್ಷ್ಮ ಅಲ್ವಾ? ಮನೆ ಕೆಲಸ ಮಾಡೋದಕ್ಕೆ ಅತ್ತೇನ ಕೇಳ್ರಿ. ಅಪ್ಪ ಅಮ್ಮನ ಬೇರೆ ಮಾಡಬಾರ್ದು ಕಣೆ. ನೀವು ಕೇಳ್ತಿರೋ ಅಥವಾ ನಾನ್ ಕೇಳೋ? ನೀವು ಕೇಳಲ್ಲ ಬಿಡಿ. ನೀನ್ ಯಾರ ಮಾತು ಕೇಳೆ, ಯಾರನ್ನಾದ್ರೂ ಕೇಳ್ಕೊ, ಏನಾದ್ರೂ ಮಾಡ್ಕೊ. ಏನಪ್ಪ ಅದು ಗುಸ್ಗುಸ? ಬೇಕಾದ್ರೆ ಅವ್ರ ಜೊತೆಗೆ ಸಾರ್ಥಕವಾಯ್ತು. ಇಂಥ ಮಕ್ಕಳ ಪಡೆದ ನಿನ್ನ ಜನ್ಮ ಸಾರ್ಥಕವಾಯ್ತು. ಮನೆ ಭಾಗ ಮಾಡಿದ್ದೀನಿ, ಆಸ್ತಿ ಭಾಗ ಮಾಡಿದ್ದೀನಿ, ಅಂತಸ್ತು ಭಾಗ ಮಾಡಿದ್ದೀನಿ, ಎಲ್ಲಾ ತರ ನೂರಾರು ಭಾಗ ಮಾಡಿದ್ದೀನಿ. ಆಗ ನಿಮ್ಮಂತ ತಂದೆ ತಾಯಿ ಮಕ್ಕಳು ಭಾಗ ಮಾಡಿದ ಮಕ್ಕಳನ್ನ ಇಲ್ಲಪ್ಪ ನೋಡಿದ್ದು. ಭಗವಂತ ಒಳಗ್ ಮಾಡ್ಲಪ್ಪ. ನಾನು ಬರ್ತೀನಿ ಗುಣಶೇಖರ, ನಾನು ಬರ್ತೀನಿ. ಇಂಥ ನಾಯಕ ನಾನು ಬಂದಲ್ಲ, ಆ ಭಗವಂತ ನಿಮ್ಗೆ ಒಳಗ್ ಮಾಡ್ಲಪ್ಪ. ನಾನು ಬರ್ತೀನಿ ಗುಣಶೇಖರ. ಚಿನ್ನಾಭರಣ ಒಡವೆ ವಸ್ತು ಎಲ್ಲ ಅನ್ಸ್ಕೊಂಡ್ರು. ಆದ್ರೆ ಹಾಗಾದ್ರೂ ನೀವು ಒಳಿತಿಗಾಗಿ ದುಡಿಯೋ ಈ ಜೀವಗಳನ್ನ ಅಪ್ಪ ಅಮ್ಮ, ನೀವಿಬ್ರು ನನ್ನ ಜೊತೆ ಬನ್ನಿ. ನೀವಿಬ್ರು ನನ್ನ ಮನೇಲೆ ಬನ್ನಿ, ನನ್ನ ಮನೆಗೆ ಬನ್ನಿ, ನನ್ನ ಜೊತೆ ಬನ್ನಿ. ಆ ಸಾಧನದ ಮಾತು. ಅಪ್ಪ ಅಮ್ಮ ಒಬ್ಬೊಬ್ಬರ ಜೊತೆಯಲ್ಲಿ ಒಬ್ಬೊಬ್ರು ನಿಲ್ಲಬೇಕು. ಯಾಕೆಂದ್ರೆ ದೇವರು ಎಲ್ಲಾ ಕಡೆ ಇರಲ್ಲ ಅಂತ ತಂದೆ ತಾಯಿನ ಸೃಷ್ಟಿ ಮಾಡಿರೋದು. ಆ ತಂದೆ ತಾಯಿ ಇಬ್ರು ನೀನೇ ಇಟ್ಕೊಂಡ್ರೆ ಆ ತಂದೆ ತಾಯಿ ಪುಣ್ಯವೆಲ್ಲ ನಿನ್ಗೆ ಸೇರಿದಂತ ಆಗುತ್ತೆ ಕಣೋ. ಈ ತಾಯಿ ಏನು ಹೊಡೆಯದ ಮುದ್ದ ಮನಸ್ಸಿನ ಒಳಕಣ. ಈ ತಾಯಿ ದೇವರು ನನ್ನ ಹತ್ರವೇ ಅಂತ ಸರಿಯಾಗಿ ಹೇಳಿದ್ರಿ. ಹೇಳಿ ಅಂದ್ರೆ ನಿಮ್ ತಾಯಿನ ಯಾಕಂದ್ರೆ ಹೇಳಿದೆ, ಆ ಮುದಿಗೂ ಕಿರಿ ಮಗನ ಜೊತೆ ಬಿಸ್ ಸಾಯಿರಿ. ನಮ್ಮಪ್ಪಮ್ಮ ನನ್ಗೆ ಬೇಕೇ ಬೇಕು, ನಮ್ಮಪ್ಪಮ್ಮ ಬೇಕೇ ಬೇಕು.
ನಾವಿಬ್ರು ಎರಡು ದೇಹ ಒಂದೇ ಜೀವ ಅಂತ ಬದುಕಿದೀವಿ ಕಣೋ. ನಿನ್ನ ಕೈ ಮುಗಿದ್ ಕೇಳ್ಕೊತೀನಿ, ನಮ್ಮನ್ನ ದೂರ ಮಾಡ್ಬೇಡ ಕಂದ. ಬದುಕಿರಲ್ಲ ಕಣೋ, ಬದುಕಿರಲ್ಲ. ನಿಮ್ಮ ನೋಡ್ ನಮ್ಗೆ ಹಂಚಾಯ್ತು. ಈ ಮುದಿ ವಯಸ್ಸಲ್ಲಿ ಗಂಡ ಬೇಡಮ್ಮ. ಅಯ್ಯೋ ನಡೀರಿ. ಕಣ್ಣ